ವಂದನೆಗಳು ಆಂಟಿ. ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ದಿನಕ್ಕೋಸ್ಕರ, ಗಳಿಗೆಗೋಸ್ಕರ ನಿಮ್ಮ ಕೃತಜ್ಞತೆಗಳು ಅಪ್ಪ. ನಮ್ಮನ್ನಿನ್ನೂ ಸಹ ನಮ್ಮೆಲ್ಲರನ್ನು ಆರೋಗ್ಯವಾಗಿ ನೀವೆಬ್ಬಿಸಿ ನಿಮ್ಮ ವಾಕ್ಯಗಳನ್ನು ಕೇಳುವಂತಹ ಈ ಭಾಗ್ಯವನ್ನು, ಈ ಕೃಪೆಯನ್ನು ನಮ್ಮೆಲ್ಲರಿಗೂ ನೀವು ಪಾಲಿಸಿರೋದಕ್ಕೋಸ್ಕರ ನಿಮ್ಮ ಕೃತಜ್ಞತೆಗಳು ತಂದೆ. ನಿಮ್ಮ ಮಕ್ಕಳ ಮಧ್ಯೆ ವಾಕ್ಯವನ್ನು ಹಂಚಿಕೊಳ್ಳಕ್ಕೆ ನೀವು ನನಗೆ ಕೊಟ್ಟಿರುವಂತಹ ಈ ಭಾಗ್ಯಕ್ಕೋಸ್ಕರ ನಿಮಗೆ ಸ್ತೋತ್ರ. ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳದೇ ಇರಲು ಕಾರಣವೇನು. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳದೇ ಇರಲು ಕಾರಣವೇನು. ಓಕೆ, ಇಷ್ಟಕ್ಕೂ ನಮ್ಮ ಪ್ರಾರ್ಥನೆಗಳನ್ನ ದೇವರು ಕೇಳದೇ ಇರಲಿಕ್ಕೆ ಕಾರಣ ಏನು ಅನ್ನುವಂತ ಆಸ್ಪೆಕ್ಟ್ ಅನ್ನು ಆಲೋಚನೆ ಮಾಡುವುದಕ್ಕಿಂತ ಮುಂಚೆ, ಪ್ರಾರ್ಥನೆ ಅನ್ನುವಂತಹದ್ದು ಮುಖ್ಯನಾ? ನಿಮಗೆ ಅರ್ಥ ಆಗಿರುವಂತಹ ಮೇರೆಗೆ ನೀವು ಹೇಳಿ, ಪ್ರಾರ್ಥನೆ ಅನ್ನುವಂತಹದ್ದು ಮುಖ್ಯನಾ? ಓಕೆ, ಹಾಗಾದ್ರೆ ಪ್ರಾರ್ಥನೆ ಎಷ್ಟು ಮುಖ್ಯ, ವಾಕ್ಯಗಳು ಎಷ್ಟು ಮುಖ್ಯ ನಮ್ಮ ಜೀವನಗಳಲ್ಲಿ? ನಮ್ಮ ಜೀವನಗಳಲ್ಲಿ, ಕ್ರೈಸ್ತರ ಜೀವನಗಳಲ್ಲಿ ಪ್ರಾರ್ಥನೆ ಎಷ್ಟು ಮುಖ್ಯ, ವಾಕ್ಯಗಳು ಎಷ್ಟು ಮುಖ್ಯ? ಇದೆರಡಕ್ಕೂ ಇರುವಂತಹ ಪ್ರಾಮುಖ್ಯತೆ ಎಷ್ಟೆಷ್ಟು? ಯಾವ ಜಾಸ್ತಿ ಮುಖ್ಯ? ಎರಡು ಅಷ್ಟೇ ಮುಖ್ಯ ಬರ್ತದೆ. ಹೌದಾ? ಯಾಕೆಂದ್ರೆ ಸಾಧಾರಣವಾಗಿ ಜನ ವಾಕ್ಯವನ್ನ ತಿಳ್ಕೊಳ್ತಾ ವಾಕ್ಯನೇ ಮುಖ್ಯ, ವಾಕ್ಯ ಮಾತ್ರ ಮುಖ್ಯ, ಪ್ರಾರ್ಥನೆ ಏನೂ ಅಲ್ಲ ಅನ್ನುವಂತಹ ಬಿಲೀಫ್ಗೆ ಬಂದ್ಬಿಟ್ಟಿರ್ತಾರೆ, ನಿಜನ ಅನ್ನುವಂತಹ ನಂಬಿಕೆಗೆ ಬಂದ್ಬಿಟ್ಟಿರ್ತಾರೆ. ವಾಕ್ಯ ಎಷ್ಟು ಮುಖ್ಯ ಅಂದ್ರೆ, ನಿಮ್ಮ ಜೀವಗಳನ್ನ, ನಿಮ್ಮ ಆತ್ಮಗಳನ್ನ ನರಕದಿಂದ ರಕ್ಷಿಸುವಷ್ಟು ಮುಖ್ಯ. ಹೌದಲ್ವಾ? ಅಷ್ಟು ದೊಡ್ಡದು ವಾಕ್ಯ ಅಂತ ಹೇಳಿದ್ರೆ. ನಿಮ್ಮ ಆತ್ಮಗಳನ್ನ ನರಕದಿಂದ ತಪ್ಪಿಸುವಷ್ಟು ದೊಡ್ಡದ್ದು ವಾಕ್ಯ ಅಂತ ಹೇಳಿದ್ರೆ. ಈಗ ಪ್ರಾರ್ಥನೆ ಎಷ್ಟು ಮುಖ್ಯ ಅಂತ ನಾನು ಹೇಳ. ಯಾವ ವಾಕ್ಯ ನಿಮ್ಮನ್ನ ನರಕದಿಂದ ತಪ್ಪಿಸುತ್ತೋ ಆ ವಾಕ್ಯದ ಹತ್ರ ಕರ್ಕೊಂಡ್ಬರುವಷ್ಟು ದೊಡ್ಡದ್ದು ಪ್ರಾರ್ಥನೆ. ಹೌದಾ? ಹೇಳಿದ್ ನಿಮ್ಗೆ ಅರ್ಥ ಆಯ್ತು? ಇನ್ನೊಂದ್ಸರಿ ಹೇಳ. ವಾಕ್ಯ ಅನ್ನುವಂತಹದ್ದು ನಮ್ಮನ್ನ ನರಕದಿಂದ ತಪ್ಪಿಸುತ್ತೆ, ನಮ್ಮ ಆತ್ಮಗಳನ್ನ ರಕ್ಷಿಸುತ್ತೆ. ಹೌದಲ್ವಾ? ಆ ವಾಕ್ಯದ ಹತ್ರ ಕರ್ಕೊಂಡ್ ಬರುವಂತಹದ್ದು ಯಾವುದು ಅಂತ ಹೇಳಿದ್ರೆ ನಿಮ್ಮ ಪ್ರಾರ್ಥನೆ. ಹೌದಾ? ನೀವೆಲ್ಲರೂ ಸಹ ಈ ಸತ್ಯವಾಗಿರುವಂತಹ ವಾಕ್ಯದ ಹತ್ರ ಹೇಗ್ ಬಂದ್ರಿ ಪ್ರಾರಂಭದಲ್ಲಿ ಅನ್ನುವಂತಹದ್ದನ್ನ ಒಂದ್ಸಾರಿ ಯೋಚನೆ ಮಾಡಿ, ಒಂದ್ಸಾರಿ ಮೆಲುಕು ಹಾಕಿ. ಹೌದಲ್ವಾ? ಬಹಳಷ್ಟು ಜನ, ಬಹುತೇಕ ಜನ ಈ ಮುಂಚೆ ಬೇರೆ ಬೇರೆ ಸಭೆಗಳಿಗೆ ಹೋಗ್ತಿದ್ದಂತವರೇ ಅಲ್ವಾ? ಅಲ್ಲಿ ಒಬ್ಬೊಬ್ಬರು ಒಂದು ಹೇಳಿ ನೋಡಿ ಕನ್ಫ್ಯೂಸ್ ಆಗಿರುವಂತವರೇ ಅಲ್ವಾ? ಅಲ್ಲಿ ಕನ್ಫ್ಯೂಸ್ ಆದ ನಂತರ ದೇವರ ಮುಂದೆ ಕಣ್ಣೀರಿಟ್ಟು, ತಂದೆ ನನಗೆ ಇದು ಅರ್ಥ ಆಗ್ತಿಲ್ಲ, ಇವ್ರು ನೋಡಿದ್ರೆ ಹಿಂಗೆ ಹೇಳ್ತಾರೆ, ಅವ್ರು ನೋಡಿದ್ರೆ ಹಂಗೆ ಹೇಳ್ತಾರೆ ಅಂತ ಹೇಳಿ ಕಣ್ಣೀರ್ ಹಾಕಿ ಪ್ರಾರ್ಥನೆ ಮಾಡಿರುವಂತವರೇ ಅಲ್ವಾ? ಅದಕ್ಕೆ ಅಲ್ವಾ ದೇವ್ರು ನಿಮ್ಮಲ್ಲಿ ಕರ್ಕೊಂಡ್ ಬಂದಿರುವಂತಹದ್ದು. ಹೌದಲ್ವಾ? ಹಾಗಾದ್ರೆ ಈಗ ನೀವು ಹೇಳಿ, ಪ್ರಾರ್ಥನೆ ಅನ್ನುವಂತಹದ್ದು ಎಷ್ಟು ಮುಖ್ಯ? ವಾಕ್ಯ ಒಂದ್ ವೇಳೆ ನಿಮ್ಮ ಆತ್ಮಗಳನ್ನ ರಕ್ಷಿಸುವಷ್ಟು ದೊಡ್ಡದಾದ್ರೆ, ಪ್ರಾರ್ಥನೆ ಆ ವಾಕ್ಯದ ಹತ್ರ, ನಿಮ್ಮ ಆತ್ಮಗಳನ್ನ ರಕ್ಷಿಸುವಂತಹ ವಾಕ್ಯದ ಹತ್ರ ಕರ್ಕೊಂಡ್ ಬರುವಷ್ಟು ದೊಡ್ಡದು ಪ್ರಾರ್ಥನೆ. ಹೌದಲ್ವಾ? ಹಾಗಾದ್ರೆ ಪ್ರತಿಯೊಬ್ಬೊಬ್ಬರ ಕ್ರೈಸ್ತರ ಜೀವನದಲ್ಲೂ ಇದು ಬಹುತೇಕ ಮುಖ್ಯವಾಗಿರುವಂತಹದ್ದ. ಹೌದು, ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಒಂದು ವೇಳೆ ಯಾವ ವ್ಯಕ್ತಿ ಆದ್ರೂ ಇಲ್ಲ ವಾಕ್ಯನೇ ಮುಖ್ಯ ಪ್ರಾರ್ಥನೆಗಿಂತಲೂ, ಅಥವಾ ವಾಕ್ಯನೇ ಎಲ್ಲ ಪ್ರಾರ್ಥನೆ ಏನೂ ಇಲ್ಲ ಅನ್ನುವಂತಹ ಮನೋಭಾವದಲ್ಲಿ, ಮನಸ್ಥಿತಿಯಲ್ಲಿದ್ರೆ ಆ ವ್ಯಕ್ತಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಪರಿಪೂರ್ಣವಾಗಿ ದೇವರಲ್ಲಿ ಬೆಳೆಯುತ್ತಿಲ್ಲ ಅಂತ ಅದರ ಅರ್ಥ. ಪರಿಪೂರ್ಣವಾಗಿ ಹ್ಯಾಂಡಿಕ್ಯಾಪ್ ಆ ವ್ಯಕ್ತಿ ಇಷ್ಟಕ್ಕೂ. ಹ್ಯಾಂಡಿಕ್ಯಾಪ್ ಅಂದ್ರೆ ಏನು? ಎಲ್ಲ ಚೆನ್ನಾಗಿದ್ರು ಕಾಲ್ ಸರಿ ಇರೋದಿಲ್ಲ, ಎಲ್ಲ ಚೆನ್ನಾಗಿದ್ರು ಕೈ ಸರಿ ಇರೋದಿಲ್ಲ, ಯಾವುದೋ ಒಂದು ಅಂಗದಲ್ಲಿ ಒಂದು ಲೋಪ ಇರುತ್ತಲ್ವಾ? ಹಾಗೆ ಈ ವ್ಯಕ್ತಿಯೂ ಸಹ ಹ್ಯಾಂಡಿಕ್ಯಾಪ್ ಆತ್ಮಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆಯಲ್ಲಿ. ಯಾಕೆ? ಈ ವ್ಯಕ್ತಿ ಪ್ರಾರ್ಥನೆಯನ್ನ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತಾನೆ ಇಲ್ಲ. ಬರೀ ವಾಕ್ಯ 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 ಅಂತ ಹೇಳಿ ವಾಕ್ಯ ಮಾತ್ರ ಮುಖ್ಯ ಅಂತ ಅನ್ಕೊಂಡಿರೋದ್ರಿಂದ ಈ ವ್ಯಕ್ತಿ ಏನು
ಪ್ರಾರ್ಥನೆಗೆ ಆ ಮಹತ್ವ ಕೊಡದೇ ಇರುವುದರಿಂದ ತನ್ನ ಜೀವನದಲ್ಲಿ ಈ ವ್ಯಕ್ತಿ ಅಂಗವೈಕಲ್ಯನು, ಆತ್ಮಕ್ಕೆ ಸಂಬಂಧಪಟ್ಟಂತೆ ಪರಿಪೂರ್ಣವಾಗಿ ಬೆಳೆಯದೇ ಇರುವಂತವನು. ಹೌದಾ? ಓಕೆ. ಈಗ ಇಷ್ಟಕ್ಕೂ ಪ್ರಾರ್ಥನೆ ಅನ್ನುವಂತಹದ್ದು ಮುಖ್ಯ ಅಂತ ಹೇಳಿ ನಮ್ಮೆಲ್ಲರಿಗೂ ಇಷ್ಟೊತ್ತು ಗೊತ್ತಾಯ್ತು. ಈಗ ಮುಂದೆ ನಾವು ಆಲೋಚನೆ ಮಾಡ್ಲಿಕ್ಕೆ ಹೊರಟಿರುವಂತಹದ್ದು ನಮ್ಮ ಅಂಶ ಏನು? ನಮ್ಮ ಪ್ರಾರ್ಥನೆಗಳನ್ನ ದೇವರು ಏನಕ್ಕೋಸ್ಕರ ಕೇಳೋದಿಲ್ಲ, ಇದೆ ಅಲ್ವಾ ನಮ್ಮ ಅಂಶ. ಅದನ್ನ ಆಲೋಚನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ ಈ ಮುಂದೆ. ಓಕೆ. ಇಷ್ಟಕ್ಕೂ ನಾವು ಸತ್ಯವೇದದಲ್ಲಿ ಸಾಕಷ್ಟು ಪ್ರಾರ್ಥನೆಗಳು, ಭಕ್ತರು ಮಾಡಿರುವಂತಹ ಪ್ರಾರ್ಥನೆಗಳನ್ನ ನೋಡ್ತಿರ್ತೀವಲ್ವಾ ಪ್ರಿಯರೇ? ಆ ಭಕ್ತರು ಮಾಡಿರುವಂತಹ ಪ್ರಾರ್ಥನೆಗಳನ್ನ ನೋಡಿದ ತಕ್ಷಣ ಅವ್ರು ಇಮಿಡಿಯೇಟ್ ಆಗಿ ಅವ್ರು ಪ್ರಾರ್ಥನೆ ಮಾಡಿದ ತಕ್ಷಣ ದೇವರು ಅದನ್ನ ಕೇಳಿದ್ದನ್ನ ನೋಡ್ತೀವಿ. ನಾವು ಮಾತ್ರ ಮಾಡಿ ಒಂದ್ ವರ್ಷ ಆದ್ರೂ ದೇವರ ಕಡೆಯಿಂದ ಉತ್ತರಣೆ ಬರುವುದಿಲ್ಲ. ನಾವು ಮಾತ್ರ ಪ್ರಾರ್ಥನೆಗಳನ್ನ ಮಾಡಿ ಒಂದೊಂದು 2-3 ತಿಂಗಳುಗಳಾದ್ರೂ ದೇವರ ಕಡೆಯಿಂದ ಉತ್ತರ ಬರುವುದಿಲ್ಲ. ಕಾರಣ ಏನು? ಭಕ್ತರು ಮಾಡಿದಂತಹ ಪ್ರಾರ್ಥನೆಗೂ ನಾವು ಮಾಡುತ್ತಿರುವಂತಹ ಪ್ರಾರ್ಥನೆಗೂ ಕಾರಣ, ವ್ಯತ್ಯಾಸಗಳೇನು ಅನ್ನುವಂತಹದನ್ನ ನೋಡೋಣ. ಪ್ರಪ್ರಥಮವಾಗಿ ನಮಗೆ ಗೊತ್ತಿರುವಂತಹ ಪ್ರಾರ್ಥನೆಗಳೇ ಇವೆಲ್ಲವೂ ಸಹ ಭಕ್ತರು ಮಾಡಿರುವಂತಹದ್ದು. ಆದ್ರೆ ಇನ್ನೊಂದು ಸರಿ ರಿವಿಸಿಟ್ ಮಾಡಿ ನೋಡೋಣ, ಕಲೀಲಿಕ್ಕೆ ಏನಾದ್ರೂ ಸಿಕ್ಕುತ್ತಾ ಅಂತ ಹೇಳಿ. ಓಕೆ. ಪ್ರಪ್ರಥಮವಾಗಿ ಸೊಲೊಮೋನನು ಮಾಡಿರುವಂತಹ ಪ್ರಾರ್ಥನೆ ನಮ್ಮೆಲ್ಲರಿಗೂ ಗೊತ್ತು. ಸೊಲೊಮೋನನು ಜ್ಞಾನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರಲ್ವಾ ದೇವ್ರ ಹತ್ರ. ಅದನ್ನೊಂದ್ಸರಿ ಓದಿ ನೋಡೋಣ ಸಂದರ್ಭವನ್ನ. ಮೊದಲನೇ ಅರಸುಗಳ ಗ್ರಂಥ 3ನೇ ಅಧ್ಯಾಯ 7ನೇ ವಚನ. ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ. ಪ್ರಥಮವಾಗಿ ಇದನ್ನೆಲ್ಲ ಕಲ್ತ್ಕೊಳ್ಳೋಣ. ಇದೆಲ್ಲ ಬೇಸಿಕ್ ಆಗಿ ನಾವು ಕಲಿಬೇಕಾಗಿರುವಂತಹದ್ದಲ್ವಾ? ಯಾರಾದ್ರೂ ಒಬ್ರು ಶುರು ಮಾಡಿದ ತಕ್ಷಣ ಮಿಕ್ಕಿದವರೆಲ್ಲರೂ ಸಹ ಸೈಲೆಂಟ್ ಆಗಿ ಹೋಗ್ಬೇಕು. ಆ ಶುರು ಮಾಡಿದಂತಹ ವ್ಯಕ್ತಿ ಏನಾದ್ರೂ ಜಾಸ್ತಿ ಟೈಮ್ ತಗೊಳ್ತಿದ್ರೆ ಅವಾಗ 1-2 ಲೈನ್ ಬಿಟ್ಟು ಉಳಿದಂತವ್ರು ಅಥವಾ 2ನೇ ವ್ಯಕ್ತಿ ಓದ್ಲಿಕ್ಕೆ ಪ್ರಯತ್ನ ಪಡಿ. ಓಕೆ. ಫಸ್ಟ್ ವರ್ಡ್ ಯಾವಾಗ ಒಬ್ಬರ ಬಾಯಿಂದ ಬರುತ್ತೋ ಅವಾಗ ಉಳಿದಂತವ್ರೆಲ್ಲರೂ ಸಹ ದಯವಿಟ್ಟು ಸೈಲೆಂಟ್ ಆಗೋಣ. ಓಕೆ. ಇದು ಕ್ರಮ. ಈಗ ಓದಿ. ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು. ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂತ ಮಹಾ ಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ಆದದ್ದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಮಹಾ ಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡೆನು. ಸಾಕು ಪ್ರಿಯರ. ಈ ಮಾತುಗಳಲ್ಲಿ ನಮಗೇನು ಅರ್ಥ ಆಗ್ತದೆ? ಸೊಲೊಮೋನನು ಮಾಡುತ್ತಿರುವಂತಹ ಪ್ರಾರ್ಥನೆ ನಮಗೆ ಕಾಣಿಸ್ತದೆ ಅಲ್ಲಿ, ಹೌದಲ್ವಾ? ಇನ್ನೊಂದ್ಸರಿ ಓದಿ ನೋಡೋಣ. 6ನೇ ವಚನದಿಂದ ಓದೋಣ ಈಗ. ಸೊಲೊಮೋನನು ನಿನಗೆ ನಂಬಿಗಸ್ತನಾಗಿ ನೀತಿಯಿಂದಲೂ ಯಥಾರ್ಥ ಚಿತ್ತದಿಂದಲೂ ನಡೆದುಕೊಂಡ ನಿನ್ನ ಸೇವಕನು ನನ್ನ ತಂದೆಯೂ ಆದ ದಾವೀದನಿಗೆ ನೀನು ಮಹಾಕೃಪೆಯನ್ನು ತೋರಿಸಿದ್ದಿ. ಅವನ ಮೇಲೆ ಬಹಳವಾಗಿ ಕೃಪೆ ಮಾಡಿ ಈಗಿರುವಂತೆ ಅವನ ಸಿಂಹಾಸನಕ್ಕೆ ಒಬ್ಬ ಮಗನನ್ನು ಅನುಗ್ರಹಿಸಿದ್ದರಲ್ಲಿ ಅದನ್ನು ಪೂರ್ತಿಗೊಳಿಸಿದ್ದಿ. 7ನೇ ವಚನ. ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು. ಪ್ರಾರ್ಥನೆ ಶುರು ಮಾಡ್ತಿದ್ದಾರೆ. ಈಗ ಹೇಗ್ ಶುರು ಮಾಡ್ತಿದ್ದಾರೆ ಪ್ರಾರ್ಥನೆಯನ್ನ? ನೀವು ಮನುಷ್ಯನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರೆ ಹೇಗ್ ಮಾತಾಡ್ತೀರಾ ಪ್ರಿಯರೇ? ಬೇಡ, ನೀವೊಬ್ರು MLA ಹತ್ರನೋ MP ಹತ್ರನೋ ಹೆಲ್ಪ್ಗೆ ಅಂತ ಹೇಳಿ ಹೋಗಿದ್ದೀರಾ. ಹೆಲ್ಪ್ಗೆ, ಸಹಾಯಕ್ಕೆ, ಅಥವಾ ನಿಮ್ಮ ಕಷ್ಟಗಳನ್ನು ಹೇಳ್ಕೊಡ್ಲಿಕ್ಕೆ, ನಿಮ್ಮ ಊರಿಗಿರುವಂತಹ ಸಮಸ್ಯೆಗಳನ್ನು ಹೇಳ್ಕೊಡ್ಲಿಕ್ಕೆ ಅಂತ ಹೇಳಿ ಹೋಗಿದ್ದೀರಾ. ಓಕೆ. ಈ ಮುಂಚೆ ನೀವ್ ಯಾರ ಹತ್ರ ಹೋಗಿ ಹೆಲ್ಪ್ ಅನ್ನ ಕೇಳಲಿಕ್ಕೆ ಶುರು ಮಾಡಿದ್ದೀರೋ ಅವ್ರ ಕಡೆಯಿಂದ ಸಾಕಷ್ಟು ಸಹಾಯವನ್ನ ಪಡ್ಕೊಂಡಿದ್ದೀರಾ. ಓಕೆ. ಈಗ MLA ಹತ್ರ ನಿಮ್ಮ ಊರಲ್ಲಿ ನೀರ್ ಬರ್ತಿಲ್ಲ ಅಂತ ಹೇಳಿ ಕೇಳಲಿಕ್ಕೆ ಹೋಗಿದ್ದೀರಾ. ಓಕೆ. ಆದ್ರೆ ಈ ಮುಂಚೆ ನಿಮ್ಮ ಊರಿಗೆ ಅವ್ರು ರೋಡ್ ಹಾಕಿಸ್ಕೊಟ್ಟಿದ್ದಾರೆ, ನಿಮ್ಮ ಊರಿಗೆ ಅವ್ರು ಲೈಟ್ ಗಳನ್ನ ಹಾಕಿಸ್ಕೊಟ್ಟಿದ್ದಾರೆ, ಇದನ್ನೆಲ್ಲ ಹಾಕಿಸ್ಕೊಟ್ಟಿದ್ದಾರೆ ಈ ಮುಂಚೆ. ಇವಾಗ ಸಮಸ್ಯೆ ಇರುವಂತಹದ್ದು ಒಂದೇ, ಏನು? ನೀರು ಬರ್ತಿಲ್ಲ ಊರಿಗೆ. ಅದೊಂದೇ ಸಮಸ್ಯೆ ಇರುವಂತಹದ್ದು. ಈ ಮುಂಚೆ ಇರುವಂತಹ ಸಮಸ್ಯೆಗಳನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಓಕೆ. ರಸ್ತೆ ನಾನಾಗ್ಲೇ ಹೇಳಿದ್ನಲ್ವಾ, ರಸ್ತೆ ಹಾಕ್ಸ್ಕೊಟ್ಟಿದ್ದಾರೆ, ಲೈಟ್ ಹಾಕ್ಸ್ಕೊಟ್ಟಿದ್ದಾರೆ, ಕರೆಂಟ್ ಬರಂಗ್ ಮಾಡಿದ್ದಾರೆ, ಇದೆಲ್ಲ ಮಾಡಿದ್ದಾರೆ. ಇವಾಗ ಹೇಳಿ, ಹೆಂಗ್ ಹೋಗಿ ಏನಂತ ಕೇಳ್ತೀರಾ MLA ಹತ್ರ? ಇಲ್ಲಿವರೆಗೆ ಮಾಡಿದ ಸಹಾಯಕ್ಕೆ ಕೃತಜ್ಞತೆ ಹೇಳಿ ಆಮೇಲೆ ಮನವಿಗಳನ್ನು ಸಲ್ಲಿಸಬೇಕು. ಹೌದಲ್ವಾ?
ಹಂಗೆ ಅಲ್ವಾ ನಾರ್ಮಲ್ ಆಗಿ ಮಾತಾಡುವಂತಹದ್ದು, ಅದು ಬೇಸಿಕ್ ಕಾಮನ್ ಸೆನ್ಸ್ ಅಲ್ವಾ. ಹೋಗಿ MLA ಹತ್ರ, ಅಯ್ಯ ನೀನ್ ಇಷ್ಟವರೆಗೂ ಮಾಡಿದ್ಯಾ, ಸಾಕಷ್ಟು ಮಾಡಿದ್ಯಾ ನಮ್ಮ ಊರಿಗೆ, ನೀನ್ ಇಷ್ಟವರೆಗೂ ಮಾಡಿರುವಂತಹದ್ರಿಂದ ನಾವು ಸಾಕಷ್ಟು ಉಪಯೋಗವನ್ನ ಪಡ್ಕೊಳ್ತಿದೀವಿ, ನೀನ್ ಅದನ್ನೆಲ್ಲ ಮಾಡಿರೋದಕ್ಕೋಸ್ಕರ ಆಕ್ಚುಲಿ ನಿನಗೆ ಥ್ಯಾಂಕ್ಸ್ ನಮ್ಮ ಊರಿನ ಪರವಾಗಿ ಅಂತ ಹೇಳ್ಬಿಟ್ಟು, ಇನ್ನೊಂದೇ ಒಂದು ಉಪಕಾರ ಇದೆಯಯ್ಯ, ನೀನ್ ಇಷ್ಟುವರೆಗೂ ಮಾಡಿರುವಂತಹದ್ರ ಜೊತೆ ಇನ್ನೊಂದೇ ಒಂದು ಚಿಕ್ಕ ಬೇಡಿಕೆ ಇದೆ. ಹಿಂಗೆ ಅಲ್ವಾ ಪ್ರಿಯರ ಕೇಳುವಂತಹದ್ದು. ಮನುಷ್ಯರ ಹತ್ರನೇ ನಮ್ಗೆ ಈ ಕೃತಜ್ಞತಾ ಸ್ವಭಾವವನ್ನ ನಾವು ತೋರಿಸ್ತಿದೀವಿ, ಪ್ರದರ್ಶಿಸ್ತಿದೀವಿ ಅಂತ ಹೇಳಿದ್ರೆ, ಇನ್ ದೇವ್ರ ಹತ್ರ ಮಾತಾಡ್ಬೇಕಾದ್ರೆ ಹೆಂಗ್ ಮಾತಾಡ್ಬೇಕು? ಪ್ರಾರ್ಥನೆಗೆ ಹೋಗಿ ಕೂತ್ಕೊಂಡಿದ ತಕ್ಷಣ, ಹೌದಾ? ನಾವು ಮನುಷ್ಯರ ಹತ್ರ ಮಾತಾಡ್ಬೇಕಾದ್ರೆ ಅವ್ರ ಹಿಂದೆ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಆಮೇಲೆ ಏನಾದ್ರು ಹೊಸ ಬೇಡಿಕೆ ಇದ್ರೆ ಕೇಳ್ಕೊಳ್ತೀವಿ, ಹೌದಾ? ಇಷ್ಟು ಮಾಡಿದ್ಯಾ ಅಲ್ಲಯ್ಯ, ಸಾಕಷ್ಟು ಉಪಯೋಗವನ್ನ ಅನುಕೂಲವನ್ನ ಪಡ್ಕೊಳ್ತಿದೀವಿ, ಇನ್ನೊಂದೇ ಒಂದು ಬೇಡಿಕೆ ಇದೆ, ಅದನ್ನು ತಾವು ಈಡೇರಿಸ್ಬಿಟ್ರೆ ಆರಾಮಾಗಿ ನಿಮ್ ಹೆಸರು ಹೇಳ್ಕೊಂಡು ಜೀವನ ಮಾಡ್ಬಿಡ್ತೀವಿ. ಇದು ಮನುಷ್ಯರ ಹತ್ರ ಮಾತಾಡುವಂತಹ ರೀತಿ. ದೇವರ ಹತ್ರ ಮಾತ್ರ ಹೋಗಿ ಕುತ್ಕೊಂಡಿದ ತಕ್ಷಣ ಏನೇನ್ ಬರುತ್ತೆ ನಮ್ಮ ಬಾಯಿಂದ? ನನ್ಗೆ ಅದಿಲ್ಲ, ಇದಿಲ್ಲ, ಅದ್ ಕೊಡ್ಬೇಕು, ಇದು ಕೊಡ್ಬೇಕು, ಅದು ನಾನ್ ಕೇಳಿರುವಂತ ಟೈಮಲ್ಲಿ ಕೊಡ್ಬೇಕು, ನಾನು ಕೇಳಿರುವಂತದ್ದನ್ನೇ ಕೊಡ್ಬೇಕು, ನಾನು ಕೇಳಿರುವಂತ ಸ್ಪೆಸಿಫಿಕೇಶನ್ಸ್, ಮಾಡಿಫಿಕೇಶನ್ಸ್ ಅಷ್ಟೇ ಹಂಗಂಗೆ ಇರ್ಬೇಕು, ಹೌದಾ? ಕಂಪನಿನೂ ಸಹ ನೀವೇನ್ ಕೇಳಿರ್ತೀರೋ ಆ ಕಂಪನಿನೂ ಇದೇ ಕಂಪನಿದೇ ಬೇಕು ನನ್ಗೆ. ಇದು ನಾವು ದೇವರ ಹತ್ರ ಕೇಳುವಂತಹ ರೀತಿ, ಹೌದಾ? ಆದ್ರೆ ಮನುಷ್ಯನು ಮಾಡಿರುವುದಕ್ಕೆ ಕೃತಜ್ಞತೆ ಹೇಳಿ ಆಮೇಲೆ ಪಾಯಿಂಟ್ ಬರ್ತಿದೀವಲ್ವಾ. ದೇವ್ರ ಹತ್ರ ಹೋಗಿದ ತಕ್ಷಣ ಮಾತ್ರ ಏನಕ್ಕೋಸ್ಕರ ಡೈರೆಕ್ಟ್ ಆಗಿ ಲಿಸ್ಟ್ ಬರ್ತಿದೀವಿ, ಆ ಕೃತಜ್ಞತೆ ಏನಕ್ಕೋಸ್ಕರ ಹೇಳ್ತಿಲ್ಲ. ಅಂದ್ರೆ ನಮ್ಮ ಪ್ರಕಾರ ಮನುಷ್ಯರಿಗೆ ಮಾತ್ರ ಮನಸ್ಸಿರುವಂತಹದ್ದ. ನೀವು ಒಬ್ಬ ಮನುಷ್ಯನ ಹತ್ರ ಹೋಗಿ ಮಾತಾಡ್ತಿದ್ದೀರಾ ಅಂತ ಹೇಳಿದ್ರೆ, ಹಿಂದೆ ಮಾಡಿರುವಂತಹದ್ರ ನಿಮಿತ್ತ ಥ್ಯಾಂಕ್ಸ್ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಲ್ಲಿ ಇರುವಂತಹ ಉದ್ದೇಶ ಏನು? ಇಷ್ಟಕ್ಕೂ ದೇವ್ರ ಹತ್ರ ಕೃತಜ್ಞತೆ ಹೇಳಿ ಆಮೇಲೆ ಶುರು ಮಾಡುವಂತಹ ಸ್ವಭಾವ ಇಲ್ಲ, ಆದ್ರೆ ಮನುಷ್ಯರ ಹತ್ರ ಇದೆ. ಅಂದ್ರೆ ನಮ್ಮ ಮನಸ್ಸಿನ ಪ್ರಕಾರ, ನಮ್ಮ ಆಲೋಚನೆ ಪ್ರಕಾರ ದೇವ್ರಿಗೆ ಮನಸ್ಸು ಆಲೋಚನೆಗಳು ಏನು ಇಲ್ಲ. ಹೆಂಗಂದ್ರೆ ಹೋಗಿ ಹಿಂಗಂದ್ರೆ ಹಂಗ್ ಕೂತ್ಕೊಂಡ್ಬಿಡುವಂತಹ ದೇವ್ರ ಹತ್ರ, ಹೌದಾ? ಡೈರೆಕ್ಟ್ ಆಗಿ ನಮ್ಮ ಲಿಸ್ಟ್ ಅನ್ನ ಶುರು ಮಾಡ್ಬಿಡುವಂತಹದ್ದು, ಇದಿಲ್ಲ. ಪ್ರಪಂಚ ಹಿಂಗೆ ಅಲೋಪ್ರಿಯರೇ ಇರುವಂತಹದ್ದು. ದೇವ್ರ ಹತ್ರ ಕೇಳ್ಬೇಕು ಅಂದ್ರೆ ಇದಿಲ್ಲ, ಡೈರೆಕ್ಟ್ ಆಗಿ ಶುರು ಮಾಡ್ತಾರೆ, ಇದಿಲ್ಲ, ಇದು ಕೊಡು ಅಂತ ಹೇಳಿ. ನಿಜನಾ? ಸೊಲೊಮೋನ್ ಏನಂತ ಶುರು ಮಾಡ್ತಿದ್ದಾರೆ ಪ್ರಾರ್ಥನೆಯನ್ನ? ನನ್ನ ತಂದೆಗೆ ಬದಲಾಗಿ, ಓದನ ಆ ಮಾತನ್ನ ಇನ್ನೊಂದ್ಸಾರಿ. ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು. ಆ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, ನನ್ನ ತಂದೆಗೆ ಬದಲಾಗಿ ನೀನು ನನ್ನನ್ನ ಆ ಸ್ಥಾನದಲ್ಲಿ, ರಾಜನ ಸ್ಥಾನದಲ್ಲಿ ಕೂರಿಸ್ತಿದ್ಯಾ. ಫಸ್ಟ್ ಆಫ್ ಆಲ್ ಅದಕ್ಕೆ ಥ್ಯಾಂಕ್ಸ್ ಹೇಳುವಂತಹ ರೀತಿ ಇದು. ಇನ್ನೊಂದ್ಸರಿ ಓದನ ಅದೇ ಮಾತನ್ನ. ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನಾನ್ ಹೋಗಿ ನನ್ನ ಬುದ್ಧಿವಂತಿಕೆಯ ಮೇರೆಗೆ ಆ ಅರಸನ ಸಿಂಹಾಸನದ ಮೇಲೆ ಕೂತಿಲ್ಲ. ದಾವೀದನಿಗೆ ಸಾಕಷ್ಟು ಜನ ಮಕ್ಕಳಿದ್ರು, ಅಷ್ಟ್ ಜನ ಮಕ್ಕಳಲ್ಲಿ ನನ್ನನ್ನೇ ತಗೊಂಡ್ ಬಂದ ನಿನ್ ಸಿಂಹಾಸನದ ಮೇಲೆ ಕೂರ್ಸಿದ್ಯಲ್ವಾ ನನ್ನ ತಂದೆ ಆದ ನಂತರ. ನನ್ನ ಸಾಹಸದಿಂದ, ನನ್ನ ಬುದ್ಧಿವಂತಿಕೆಯಿಂದ, ನನ್ನ ಶೌರ್ಯದಿಂದ ಹೋಗಿ ನನ್ನ ಸಿಂಹಾಸನದ ಮೇಲೆ ಕೂತಿಲ್ಲ ತಂದೆ, ನನ್ನನ್ನ ಕೂರ್ಸಿದ್ಯಾರು? ನೀನು. ಅದು ಥ್ಯಾಂಕ್ಸ್ ಹೇಳುವಂತಹ ರೀತಿ, ಹೌದಾ? ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು 2-3 ಗುಣಗಳು ಕಾಣಿಸ್ತಿದ್ಯಲ್ವಾ ಪ್ರಿಯರೇ ಫಸ್ಟ್ ಲೈನ್ ಅಲ್ಲಿ, ಓಪನಿಂಗ್ ಅಲ್ಲೇ. ಒಂದು, ದೇವರು ಈಗಾಗ್ಲೇ ಮಾಡಿರುವಂತಹದಕ್ಕೆ ಕೃತಜ್ಞತೆ ಹೇಳಿರುವಂತಹದ್ದು. ಎರಡನೆಯದು ಏನ್ ಕಾಣಿಸ್ತಿದೆ ನಿಮಗೆ? ನಿನ್ನ ಸೇವಕನಾದ ನಾನು. ಏನ್ ಕಾಣಿಸ್ತಿದೆ ನಮ್ಗೆ ಅದರಲ್ಲಿ? ಎಕ್ಸಾಕ್ಟ್ಲಿ, ವೆರಿ ಗುಡ್, ಹೌದಲ್ವಾ? ತಗ್ಗಿಸಿಕೊಳ್ಳುವಂತಹ ಗುಣ. ಪ್ರಪ್ರಥಮವಾಗಿ ಹಿಂದೆ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿದ್ರು, ಎರಡನೇದಾಗಿ ತನ್ನನ್ನು ತಾನು ಪೂರ್ತಿ ದೇವರ ಸನ್ನಿಧಾನದಲ್ಲಿ ತಗ್ಗಿಸ್ಕೊಳ್ತಿದ್ದಾರೆ. ನಿನ್ನ ಸೇವಕನಾದ ನಾನು ಏನು ಕೆಲ್ಸಕ್ಕೂ ಬರೋದಿಲ್ಲ ತಂದೆ, ಈ ಸ್ಥಾನಕ್ಕೆ ನೀವು ತಂದಿಟ್ಟಿರುವಂತಹದ್ದು ನನ್ನನ್ನ ನೀವು. ನಾನು ನನ್ನ ಶೌರ್ಯದಿಂದ, ನನ್ನ ಬುದ್ಧಿವಂತಿಕೆಯಿಂದ ಈ ಸ್ಥಾನಕ್ಕೆ ನಾನು ಬಂದಿಲ್ಲ, ಹೌದಾ? ಈ ಪಾಯಿಂಟ್ ಗಳೆಲ್ಲ ಅಡ್ರೆಸ್ಗೆ ಇರೋದಿಲ್ಲ ಅಲ್ಲ ಪ್ರಿಯರೇ, ನಾವು ಪ್ರೇಯರ್ ಮಾಡಿದಾಗ, ನಾವು ಪ್ರಾರ್ಥನೆಗಳನ್ನ ಮಾಡಿದಾಗ. ಯಾವ್ದಾದ್ರು ಒಂದಾದ್ರೂ ಇರುತ್ತಾ ಕೃತಜ್ಞತೆ ಹೇಳುವಂತಹದ್ದು? ಇರುತ್ತಾ? ಇಲ್ಲ. ನಮ್ಮನ್ನ ನಾವು ತಗ್ಗಿಸ್ಕೊಳ್ಳುವಂತಹದ್ದು ಇರುತ್ತಾ? ಇಲ್ಲ. ಡೈರೆಕ್ಟ್ ಆಗಿ ಮ್ಯಾಟರ್ ಬರುವಂತಹದ್ದು. ಯಾರು ಮುಂದೆ ಮಾತಾಡ್ತಿದೀವಿ? ಇಷ್ಟಕ್ಕೂ ಯಾರು ಮುಂದೆ ಮಾತಾಡ್ತಿದೀವಿ? ನಾವ್ ಕಣ್ಣೆತ್ತಿ ಆಕಾಶವನ್ನ ನೋಡಿದಾಗ ಆಕಾಶ ಯಾರ್ದೋ ಅವ್ರ ಜೊತೆ ಮಾತಾಡ್ತಿದೀವಿ. ನಾವು ಕಣ್ಣು ಕೆಳಗಡೆ ಇಳಿಸಿ ಭೂಮಿಯನ್ನ ನೋಡಿದಾಗ ಈ ಭೂಮಿ ಯಾರ್ದೋ ಅವ್ರ ಜೊತೆ ಮಾತಾಡ್ತಿದೀವಿ. ಅಂದ್ರೆ ಅಷ್ಟೊಂದು ಉನ್ನತವಾಗಿರುವಂತಹ ದೇವರ ಹತ್ರ
ಈ ಮಣ್ಣಿನ ಲೋಕದಲ್ಲಿರುವಂತಹ, ಮಣ್ಣಲ್ಲಿ ಸೃಷ್ಟಿಸಲ್ಪಟ್ಟಿರುವಂತಹ ಮನುಷ್ಯರಾಗಿರುವಂತವ್ರು ಮಾತಾಡ್ತಿದ್ದೇವೆ. ಇನ್ನು ನಮ್ ತಗ್ಗಿಸಿಕೊಳ್ಳುವಂತಹ ನಮ್ಮ ಸ್ವಭಾವ ಇನ್ ಯಾವ ಲೆವೆಲ್ ಅಲ್ಲಿ ಇರ್ಬೇಕು ದೇವ್ರ ಹತ್ರ ಮಾತಾಡ್ಬೇಕಾದ್ರೆ, ಹೌದಾ? ದೇವರಿಗೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಸಾಕಷ್ಟು ಜನ ಪ್ರಾರ್ಥನೆ ಮಾಡುವಂತಹದ್ದು ನೀವು ಕೇಳಿರ್ತೀರ. ಇಷ್ಟಕ್ಕೂ ಆ ಪ್ರಾರ್ಥನೆಯಲ್ಲಿ ದೊಡ್ಡವ್ರು ಯಾರು ಚಿಕ್ಕವ್ರು ಯಾರು ಅಂತಾನೆ ಗೊತ್ತಾಗೋದಿಲ್ಲ. ನಾವು ದೇವರಿಗೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಇಲ್ಲಿ ದೊಡ್ಡವ್ರು ಯಾರು ಚಿಕ್ಕವ್ರು ಯಾರು? ದೊಡ್ಡವರು ದೇವ್ರು, ಚಿಕ್ಕವರು ನಾವು. ಈ ಸ್ವಲ್ಪ ಜನ ಕೆಲವರು ಪ್ರಾರ್ಥನೆ ಮಾಡ್ಬೇಕಾದ್ರೆ ಇಷ್ಟಕ್ಕೂ ಈ ಇಬ್ಬರಲ್ಲಿ ದೊಡ್ಡವ್ರು ಯಾರು ಚಿಕ್ಕವ್ರು ಯಾರು ಅಂತಾನೆ ಗೊತ್ತಾಗೋದಿಲ್ಲ. ಆ ಲೆವೆಲ್ ಇರುತ್ತೆ ಪ್ರಾರ್ಥನೆ. ನೀನ್ ಕೊಡ್ತೀಯಾ ಇಲ್ವಾ? ನಿನ್ನ ಟೈಮ್ ಕೊಟ್ಟಿರುವಂತಹದ್ದು ಇನ್ನೊಂದ್ 2 ದಿನ, ಅಷ್ಟ್ರಲ್ಲಿ ನೀನ್ ಕೊಡ್ಬೇಕು, ಬೇರೆ ಆಪ್ಷನ್ ಇಲ್ಲ ನಿನಗೆ ಅನ್ನುವಂತಹ ಲೆಕ್ಕದಲ್ಲಿ ಮಾತಾಡ್ತಿರ್ತೀವಿ. ಹೌದಾ? ಸರಿನಾ? ಇಷ್ಟಕ್ಕೂ ದೇವ್ರ ಕಿವಿ ಆದ್ರೂ ಕೊಡ್ತಾರ ನಮ್ಮ ಪ್ರಾರ್ಥನೆಗಳಿಗೆ ದೇವ್ರ ಕಿವಿ ಆದ್ರೂ ಕೊಡ್ತಾರ? ಇಲ್ಲ. ದೇವ್ರು ಕೋರ್ಕೊಂಡಂತಹ ಗುಣ ಅಲ್ಲ ಅದು. ಹಂಗಿರುವಂತಹದ್ದಲ್ಲ ದೇವ್ರು ಕೋರ್ಕೊಂಡಂತಹ ಗುಣ. ತನ್ನ ಮಕ್ಕಳು ಹಂಗಿರುವಂತಹ ದೇವ್ರಿಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಅದನ್ನ ಕಲಿಸ್ಲಿಕ್ಕೋಸ್ಕರ ಇಷ್ಟಕ್ಕೂ ಭೂಮಿಯ ಮೇಲೆ ತಗ್ಗಿಸ್ಕೊಂಡಿರ್ಬೇಕು ಅಂತ ಯಾರು ಹೇಳ್ಕೊಟ್ಟಿದ್ ನಮಗೆ? ನಾವು ಭೂಮಿಯ ಮೇಲೆ ನಮ್ಮ ಜೀವಮಾನ ಕಾಲ ಪೂರ್ತಿ ಯೇಸು ಕ್ರಿಸ್ತರು ತಗ್ಗಿಸ್ಕೊಂಡಿರ್ಬೇಕು ಅಂತ ಹೇಳಿ ಯಾರು ಹೇಳ್ಕೊಟ್ಟಿದ್ರು? ದೇವ್ರೇ ಹೌದಲ್ವಾ? ದೇವ್ರು ಯೇಸು ಕ್ರಿಸ್ತರು ಎಲ್ರೂ ಸಹ ನಮ್ಗೆ ಹೇಳ್ಕೊಟ್ಟಿರುವಂತಹ ಏನು ಸತ್ಯವೇದದಲ್ಲಿ ತಗ್ಗಿಸ್ಕೊಂಡು ಜೀವನ ಮಾಡ್ಬೇಕು. ಆ ತಗ್ಗಿಸ್ಕೊಡುವಂತಹದ್ದು ಹೋಗಿ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ದೇವ್ರ ಹತ್ರನೇ ಇಲ್ಲ ಅಂದ್ಮೇಲೆ ಮನುಷ್ಯರ ಹತ್ರ ತಗ್ಗಿಸ್ಕೊಳ್ತೀವ? ಇಲ್ಲ, ಹೌದಲ್ವಾ? ಅದಕ್ಕೆ ಇಲ್ಲಿಂದಲೇ ಶುರು ಆಗ್ಬೇಕಲ್ವಾ? ಅದು ಪ್ರಾರ್ಥನೆಯಿಂದಲೇ ಶುರು ಆಗ್ಬೇಕಲ್ವಾ ತಗ್ಗಿಸ್ಕೊಡುವಂತಹದ್ದು. ಅಂದ್ರೆ ಇನ್ನು ನಿಮ್ಮ ಪರ್ಸನಲ್ ಪ್ರಾರ್ಥನೆಗಳಲ್ಲಿ ಜಾಸ್ತಿ ಸಮಯ ಸಿಕ್ಕುತ್ತಲ್ವಾ ಪ್ರಿಯರು ನಮ್ಗೆ, ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ. ಅವಾಗ ದಯವಿಟ್ಟು ಈ ಗುಣಗಳನ್ನೆಲ್ಲ ಚೆನ್ನಾಗಿ ಅಳವಡಿಸ್ಕೊಳ್ಳಿಕ್ ಪ್ರಯತ್ನ ಪಡೋಣ. ಸಭೆಗಳಲ್ಲಿ, ಪ್ರಾರ್ಥನೆಗಳಲ್ಲಿ, ಕೂಟಗಳು ನಡಿಬೇಕಾದ್ರೆ ಅಷ್ಟು ಸಮಯ ಸಿಕ್ಕದೇ ಇರ್ಬೋದು. ಈ ಗುಣಗಳನ್ನೆಲ್ಲ ಪ್ರದರ್ಶಿಸುವಂತಹ ಸಮಯ ಸಿಕ್ಕದೇ ಇರ್ಬೋದು. ಆದ್ರೆ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ಇದನ್ನೆಲ್ಲ ಅಳವಡಿಸ್ಕೋಬಹುದಾ? ತಂದ್ರೆ ಯಾವ ಅರ್ಹತೆ ಇಲ್ಲ ಅಂತ ಹೇಳಿದ್ರು ನಿನ್ನ ಸನ್ನಿಧಾನಕ್ಕೆ ಬಂದು ಕೂತ್ಕೊಳ್ತಿದ್ದೀನಿ. ನಿನ್ನ ಮಗ ನಮಗೋಸ್ಕರ ಮಾಡಿರುವಂತಹ ರಕ್ತಧಾರಿಯ ನಿಮಿತ್ತ ನಿಮ್ ಹತ್ರ ನಿಮ್ಮ ಪಾದದಲ್ಲಿ ಬಂದು ಕೂತ್ಕೊಳ್ಳುವಂತಹ ಈ ಭಾಗ್ಯ, ಈ ಭಿಕ್ಷೆ ನಮಗ್ ಸಿಕ್ಕಿದೆ. ಹೌದಲ್ವಾ? ಅದು ನಿಜವಾಗ್ಲೂ ಭಾಗ್ಯನೇ ಅಲ್ವಾ? ಅವರ ದೃಷ್ಟಿಯಲ್ಲಿ ಅದು ತ್ಯಾಗ, ನಮ್ಮ ದೃಷ್ಟಿಯಲ್ಲಿ ಅದು ಭಿಕ್ಷೆ, ನಮಗ್ ಸಿಕ್ಕಿರುವಂತಹ ಭಿಕ್ಷೆ. ಇದನ್ನೆಲ್ಲ ನಾವ್ ಯಾವಾಗ ನಮ್ಮ ಪ್ರಾರ್ಥನೆಗಳಲ್ಲಿ ಹೇಳ್ತೀವೋ ಆ ತಗ್ಗಿಸಿಕೊಳ್ಳುವಂತಹದ್ದು ಅಲ್ಲಿಂದ ಪ್ರದರ್ಶನವಾಗ್ಲಿಕ್ಕೆ ಶುರು ಆಗತ್ತೆ. ಆ ಪ್ರಾರ್ಥನೆಗಳು ದೇವರಿಗೆ ಇಷ್ಟ ಆಗ್ಲಿಕ್ಕೆ ಶುರು ಆಗತ್ತೆ. ಹೌದಾ? ಪ್ರಾರ್ಥನೆ ಎಷ್ಟು ಮುಖ್ಯ ಅಂತ ಹೇಳಿ ಇಷ್ಟಕ್ಕೂ ನಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗ್ಬೇಕಾದ್ರೆ, ನಾಳೆ ಅಂದ್ರೆ ಸಂಡೇ ಒಂದು ಸೀರೀಸ್ ಅನ್ನ ಶುರು ಮಾಡಿದೀವಲ್ವಾ, ಪ್ರತ್ಯಕ್ಷ ಗುಡಾರದ ವಿವರಣೆ ಅನ್ನುವಂತ ಸೀರೀಸ್ ಅನ್ನ ಶುರು ಮಾಡಿದೀವಿ. ನಾಳೆ ವಿವರಿಸುವಂತಹ ಭಾಗ್ಯವನ್ನ ದಯವಿಟ್ಟು ಕೇಳಲಿಕ್ಕೆ ಪ್ರಯತ್ನ ಪಡಿ. ಓಕೆ? ಅವಾಗ ಪ್ರಾರ್ಥನೆ ಅನ್ನುವಂತಹದ್ದು ಇಷ್ಟೊಂದು ಮುಖ್ಯನಾ ಅಂತ ಅದ್ರಲ್ಲಿ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಓಕೆ, ಈ ಸಂದೇಶಕ್ಕೆ ಮತ್ತೆ ರಿಟರ್ನ್ ಬರೋಣ. ಏನ್ ಅರ್ಥ ಆಗಿದೆ ಇವತ್ತವರೆಗೂ? ಸೊಲೊಮೋನನು ಮಾಡಿರುವಂತಹ ಫಸ್ಟ್ ಪ್ರಾರ್ಥನೆಯಲ್ಲಿ ಫಸ್ಟ್ ಸೆಂಟೆನ್ಸ್ ಅನ್ನ ಓದಿದ್ವಿ. ಫಸ್ಟ್ ಸೆಂಟೆನ್ಸ್ ಅಲ್ಲಿ ಏನೇನ್ ಪಾಠ ಕಲ್ತ್ವಿ? ಒಂದು, ಹಿಂದೆ ಮಾಡಿರುವಂತಹದ್ರ ನಿಮಿತ್ತ ಕೃತಜ್ಞತೆ ಹೇಳಬೇಕು. ಎರಡನೇದು, ದೇವರ ಮುಂದೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮ್ಮನ್ನ ನಾವು ತಗ್ಗಿಸ್ಕೋಬೇಕು. ಇದನ್ನ ಸಾಕಷ್ಟು ಸರಿ ಓದಿದೀವಲ್ವಾ, ಸಾಕಷ್ಟು ಕಡೆ ಸತ್ಯವೇದದಲ್ಲಿ. ನಾವು ಪ್ರಾರ್ಥನೆ ಮಾಡ್ತಿರುವಂತಹ ದೇವರು ಆಕಾಶದಲ್ಲಿದ್ರೆ, ಮನುಷ್ಯರಾಗಿರುವಂತಹ ನಾವು ಭೂಮಿಯಲ್ಲಿದ್ದೀವಿ, ಭೂಮಿ ಮೇಲಿದ್ದೀವಿ. ನಮ್ಮ ಮಾತುಗಳು ಸ್ವಲ್ಪವಾಗಿರ್ಬೇಕು, ಹುಷಾರಾಗಿ ಮಾತಾಡ್ಬೇಕು. ಸಾಕಷ್ಟು ಸರಿ ನಾವು ಓದಿರುವಂತಹ ಮಾತಲ್ವಾ. ಸೊಲೊಮೋನನ ಪ್ರಾರ್ಥನೆಯಲ್ಲಿ ಅದನ್ನೆಲ್ಲ ಇನ್ಕಲ್ಕೇಟ್ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರೆ ನಾವು. ಓಕೆ, ಮುಂದೆ ಹೋಗೋಣ. ಇನ್ನೂ ಏನೇನು ಅರ್ಥ ಆಗತ್ತೆ? 7ನೇ ವಚನದಲ್ಲಿ ಇನ್ನೊಂದ್ಸಾರಿ ಓದ್ಕೊಂಡು ಮುಂದೆ ಹೋಗೋಣ. ಯಾಕಂದ್ರೆ ಆ ವಚನ ನಮ್ಮ ಜೀವನದಲ್ಲಿ, ನಮ್ಮ ಮನಸ್ಸುಗಳಲ್ಲಿ ಬೇರೂರಿರ್ಬೇಕಲ್ವಾ. ನಮ್ಮ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು. 8ನೇ ವಚನ, ವ್ಯವಹಾರ ಜ್ಞಾನವಿಲ್ಲದವನು. ಏನು ಇಲ್ಲದವನು ಅಂತ ಎಷ್ಟು ನೀಟಾಗಿ ಹೇಳ್ಕೊಳ್ತಿದ್ದಾರೆ ನೋಡಿ. ನಾನ್ ಚಿಕ್ಕವನು, ವ್ಯವಹಾರ ಜ್ಞಾನ ಇಲ್ಲದವನು. ನಾವ್ ಮಾಡ್ಬೇಕಾದ್ರೆ ನನಗಿದು ಗೊತ್ತು ತಂದೆ, ನಾನು ಪ್ರಪಂಚವನ್ನ ನೋಡಿ ಬಂದಿದ್ದೀನಿ. ಇದು ನಮ್ಮ ಮನಸ್ಸಲ್ಲಿರುವಂತಹ ಮೈಂಡ್ ಮಿಸ್ಕನ್ಸೆಪ್ಷನ್ಸ್. ಹೌದಾ? ನನಗಿದ್ ಗೊತ್ತು, ಅದ್ ಗೊತ್ತು, ನಾನು ಇಂಥವನು, ಅಂತವನು, ದೊಡ್ಡವನು. ನೀವಿಷ್ಟನ್ನ ಮಾಡಿ ತಂದೆ, ಮುಂದೆ ನಾನ್ ಮಾಡ್ಕೊಂಡು ಹೋಗ್ತೀನಿ. ಮುಂದೆ ನೀವ್ ಮಾಡ್ಕೊಂಡು ಹೋಗೋಷ್ಟು ದೊಡ್ಡವ್ರೆ. ನೀವಿಷ್ಟನ್ನ ಮಾಡಿ ತಂದೆ. ನಮ್ಮ ಪ್ರಾರ್ಥನೆಗಳು ನೀವಿಷ್ಟನ್ನ ಮಾಡಿ, ಅದ್ರ ಮುಂದೆದು ನಾನ್ ಮಾಡ್ಕೊಂಡು ಹೋಗ್ತೀನಿ. ನೀವ್ ಅಷ್ಟೊಂದು ಮಾಡ್ಕೊಂಡು ಹೋಗುವಷ್ಟು ದೊಡ್ಡವ್ರ? ನಾವ್ ಅಷ್ಟೊಂದು ಅಂದ್ರೆ ದೇವ್ರು ಒಂದನ್ನ ಮಾಡಿದ್ರೆ ಇನ್ನೊಂದನ್ನ ಮಾಡ್ಕೊಂಡು ಹೋಗುವಷ್ಟು ದೊಡ್ಡವ್ರ ನಾವು? ಒಂದನ್ನು ದೇವರೇ ಮಾಡ್ಬೇಕು, ಇನ್ನೊಂದನ್ನು ದೇವರೇ ಮಾಡ್ಬೇಕು. ಅದೇ ಅಲ್ವಾ ನಿಜ, ಅದೇ ಅಲ್ವಾ ಕರೆಕ್ಟ್ ಆಗಿರುವಂತಹದ್ದು. ಆದ್ರೆ ನಮ್ಮ ಪ್ರಾರ್ಥನೆಗಳು ಹೆಂಗಿರುತ್ತೆ ಅಂದ್ರೆ, ನಮ್ಮ ಪ್ರಾರ್ಥನೆಗಳಲ್ಲಿ ಇರುವಂತಹ ಅಹಂಕಾರದ ತೀರು ಹೆಂಗಿರುತ್ತೆ ಅಂತ ಹೇಳಿದ್ರೆ, ನೀವ್ ಇಷ್ಟನ್ನ ಮಾಡಿ ಮುಂದಿನದನ್ನ ನೀವ್ ಯೋಚನೆ ಮಾಡ್ಬೇಡಿ, ನಾನ್ ಮಾಡ್ಕೊಂಡು ಹೋಗ್ತೀನಿ. ನಾವು ದೇವ್ರಿಗೆ ಆಶ್ವಾಸನೆ ಕೊಡ್ತೀವ? ನೆಕ್ಸ್ಟ್
ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು, ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂತ ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ಆದುದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಾನ್ಯಾಯವನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಓಕೆ, ಇಲ್ಲಿ ಏನ್ ಕಾಣಿಸ್ತದೆ ನಮಗೆ? ಗಮನ ಕೊಟ್ಟು ನೋಡಿ. 8ನೇ ವಚನದಿಂದ ಇನ್ನೊಂದ್ಸಾರಿ ಹೋಗ್ತಿದ್ದೀನಿ. ನಿನ್ನ ಸೇವಕನಾದ ನಾನು, ಎಷ್ಟು ಕಡೆ ನಿನ್ನ 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 ಅನ್ನುವಂತಹ ಪದ ಬರುತ್ತೆ ಅಂತ ಹೇಳಿ ಒಂದ್ಸಾರಿ ನೋಡಿ. ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂತ ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ನಿನ್ನ ಸೇವಕನಾದ ನಾನು ನಿನ್ನ ಪ್ರಜೆಯ ಮಧ್ಯದಲ್ಲಿದ್ದೇನೆ. ನೆಕ್ಸ್ಟ್ 9ನೇ ವಚನ. ಆದುದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಾನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಮಹಾ ಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡರು. ಹೌದಾ? ಏನರ್ಥ ಆಯ್ತು ನಮ್ಗೆ ಇದರಲ್ಲಿ? ಹೀಗ್ ಮಾಡಿದಂತಹ, ಈಗ 8ನೇ ವರ್ಷದಿಂದ ಓದಂತಹದ್ರಲ್ಲಿ, ನಿನ್ನ ಸೇವಕನಾದ ನಾನು ನಿನ್ನ ಪ್ರಜೆಗಳನ್ನ ಆಳುವುದಕ್ಕೆ, ನಿನ್ನ ಸೇವಕ ನಾನು, ನಿನ್ನ ಪ್ರಜೆಗಳನ್ನ ನಾನು ಆಳಬೇಕು. ನನ್ನ ಜನಾಂಗ ಅಲ್ಲ ಅವರು, ನನ್ನ ರಾಜ್ಯದಲ್ಲಿರುವಂತಹ ಜನ ಅಲ್ಲ ಅವರು, ನಿನ್ನ ಪ್ರಜೆಗಳು ಅವರು. ಇಲ್ಲಿ ನಂದೇನಿದೆ? ನನ್ನದು ಅನ್ನುವಂತಹದ್ದು ಏನಿದೆ ಸೊಲೊಮೋನನ ಪ್ರಾರ್ಥನೆಯಲ್ಲಿ? ರಾಜ ಅವರು ನನ್ನದು ಅಂತ ಏನಾದ್ರು ಹೇಳ್ಕೊಳ್ತಿದ್ದಾರೆ? ನಾನು ನಿನ್ನ ಸೇವಕರು, ಹೌದಲ್ವಾ? ನೆಕ್ಸ್ಟ್, ನೀನ್ ನನಗೆ ಕೊಟ್ಟಿರುವಂತಹ ಪ್ರಜೆಗಳು ನಿನ್ನ ಪ್ರಜೆಗಳು. ಅಂದ್ರೆ ಸೊಲೊಮೋನನು ಮಾಡ್ತಿರುವಂತಹ ಪ್ರಾರ್ಥನೆ ನಿನ್ನ 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 ಸೇವಕನಾದ ನಾನು ನಿನ್ನ ಪ್ರಜೆಗಳನ್ನು ಆಳುವುದಕ್ಕೆ. ಈ ಪದಗಳನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ತಿದಾರ, ದೇವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದಾರ ಅನ್ನುವಂತಹ ಡೌಟ್ ಬರುತ್ತೆ. ನಿಜನೇ ಇಲ್ಲ. ಯಾಕಂದ್ರೆ ನನಗೆ ಬಂಗ್ಲೆ ಇಲ್ಲ, ನನಗೆ ಕಾರ್ ಇಲ್ಲ, ನನಗೆ ಆರೋಗ್ಯ ಇಲ್ಲ, ನಾನು ಎಕ್ಸಾಮ್ ಅಲ್ಲಿ ಪಾಸ್ ಆಗಿಲ್ಲ. ಇದು ನಾವು ಮಾಡುವಂತ ಪ್ರಾರ್ಥನೆಗಳು. ಇವ್ರು ಮಾಡ್ತಿರುವಂತ ಪ್ರಾರ್ಥನೆ ನಿನ್ನ ಸೇವಕನಾದ ನಾನು ನಿನ್ನ ಜನಾಂಗವನ್ನ ಆಳುವುದಕ್ಕೆ. ಡಿಫ್ರೆನ್ಸ್ ಇದೆಯಾ ಎರಡಕ್ಕೂ? ನಾವು, ನಾನು, ನನಗೆ ಇದಿಲ್ಲ, ನನಗೆ ಅದಿಲ್ಲ, ನನಗೆ ಇದನ್ ಕೊಡು. ಇದು ನಾವು ಮಾಡುವಂತ ಪ್ರಾರ್ಥನೆ. ಸೊಲೊಮೋನನ್ ಮಾಡುವಂತ ಪ್ರಾರ್ಥನೆ ನಿನ್ನ ಸೇವಕನಾದ ನಾನು ನಿನ್ನ ಜನಗಳನ್ನ ಆಳುವುದಕ್ಕೆ. ನಾವು ನಮಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ತಿದೀವಿ, ಇವ್ರು ದೇವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಿರೋ ಹಂಗಿದೆ ಇವರ ಪ್ರಾರ್ಥನೆ. ಹೌದಾ? ಯಾಕಂದ್ರೆ ನೀನು 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 ಅಂತ ಪ್ರಾರ್ಥನೆ ಮಾಡ್ತಿದಾರಲ್ವಾ? ಅಲ್ವಾ? ಸೊಲೊಮೋನನ ಪ್ರಾರ್ಥನೆಗೂ ನಮ್ಮ ಪ್ರಾರ್ಥನೆಗೂ ಇರುವಂತಹ ಡಿಫ್ರೆನ್ಸ್ ಏನು ಇದೆ? ಇವ್ರು ಬರೀ ದೇವರು ಅನ್ನುವಂತಹದನ್ನ ಕೇಂದ್ರ ಸ್ಥಾನದಲ್ಲಿಟ್ಟು ಪ್ರಾರ್ಥನೆ ಮಾಡ್ತಿದ್ದಾರೆ. ನಾವು ನಮ್ಮನ್ನ ಕೇಂದ್ರ ಸ್ಥಾನದಲ್ಲಿಟ್ಟು ಪ್ರಾರ್ಥನೆಗಳನ್ನು ಮಾಡ್ಕೊಳ್ತೀವಿ. ಹೌದಲ್ವಾ? ಯಾವತ್ತಾದ್ರೂ ಆ ಮೀಟಿಂಗ್ ಪ್ಯಾಂಪ್ಲೆಟ್ಸ್ ಏನೇನ್ ಬರ್ತಾ ಇರುತ್ತಲ್ವಾ ಪ್ರಿಯರ ನಿಮ್ಮ ಕಣ್ಮುಂದೆ, ಆ ಮೀಟಿಂಗ್ ಪ್ಯಾಂಪ್ಲೆಟ್ಸ್ ಅನ್ನೆಲ್ಲ ಇಟ್ಟು ತಂದೆ ಈ ಡೇಟ್ಗೆ ಇಲ್ಲಿ ಮಾಡುವಂತ ಪ್ರಾರ್ಥನೆಗಳೆಲ್ಲ ನಾನು ಹೇಳ್ತಿರುವಂತಹದ್ದು, ನಿಮ್ಮ ಮನೆಗಳಲ್ಲಿ ಮಾಡುವಂತಹ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ತಂದೆ ಇಲ್ಲಿ 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 18, 19 ಇಲ್ಲಿ ಮೀಟಿಂಗ್ ನಡೀತಿದೆ, 20, 21 ಇಲ್ಲಿ ಮೀಟಿಂಗ್ ನಡೀತಿದೆ, ಇನ್ನೊಂದು 22, 23 ಬೀದರಲ್ಲಿ ಇನ್ನೊಂದ್ ಕಡೆ ಮೀಟಿಂಗ್ ಎಲ್ಲ ನಡೀತಿದೆ. ಇದರ ನಿಮಿತ್ತ ಆ ವಾತಾವರಣವನ್ನ ನೀವು ಅನುಕೂಲಿಸಿಕೊಂಡು ಜಾಸ್ತಿ ಜನರನ್ನ ನೀವು ಕರ್ಕೊಂಡ್ ಬನ್ನಿ. ಈ ತರ ಯಾವತ್ತಾದ್ರೂ ಪ್ರಾರ್ಥನೆ ಮಾಡಿರುವಂತ ಇತಿಹಾಸಗಳಿದ್ಯಾ? ನಾನು ಹೇಳದ್ನಲ್ವಾ, ಇಲ್ಲಲ್ಲ, ಮನೆಗಳಲ್ಲಿ. ಈ ತರ ಯಾವತ್ತಾದ್ರೂ ಪ್ರಾರ್ಥನೆ ಮಾಡಿರುವಂತ ಇತಿಹಾಸಗಳಿದ್ಯಾ? ತಂದೆ, ನಿಮ್ಮ ಚಿತ್ತಾನುಸಾರವಾಗಿ ನಿಮ್ಮ ಸುವಾರ್ತೆಯನ್ನ ಸಾರ್ಲಿಕ್ಕೆ ನೀವು ಅನ್ಕೊಂಡಿರುವಂತ ಪ್ರಕಾರ ಒಂದು ಕೂಟವನ್ನ ನೀವು ಏರ್ಪಡಿಸಿದ್ದೀರಾ. ಆ ಕೂಟಕ್ಕೆ ವಾತಾವರಣವನ್ನ ಅನುಕೂಲಿಸಿಕೊಡಿ, ಅಥವಾ ಜನರನ್ನು ಜಾಸ್ತಿ ಜನರು ಸೇರುವಂತೆ ಕೃಪೆ ಕೊಡಿ. ಈ ತರ ಯಾವತ್ತಾದ್ರೂ ಪ್ರಾರ್ಥನೆ ಮಾಡಿದೀವ? ಯಾವಾಗ ನಾವು ಪ್ರಾರ್ಥನೆ ಮಾಡಿದ್ರು ನನಗಿದಿಲ್ಲ, ನನಗದಿಲ್ಲ, ನನಗದನ್ ಕೊಡು, ನನಗಿದನ್ ಕೊಡು, ನಮ್ಮ ಪ್ರಾರ್ಥನೆಗಳನ್ನ ದೇವ್ರು ಕೇಳ್ಬೇಕಾ? ಇಷ್ಟಕ್ಕೂ 1000 ಸರಿ ಹೇಳಿದ್ದಾರೆ ದೇವರು ಸತ್ಯವೇದದಲ್ಲಿ. ಹೌದಾ? ಡೈರೆಕ್ಟ್ ಆಗಿ, ಇಂಡೈರೆಕ್ಟ್ ಆಗಿ ಎಲ್ಲ ತರನು ಹೇಳಿದ್ದಾರೆ. ಏನಂತ? ನಿಮ್ಮ ಬಗ್ಗೆ ನೀವ್ ಯೋಚನೆ ಮಾಡಬೇಡಿ, ನಿಮ್ಮ ಬಗ್ಗೆ ನಾನ್ ಯೋಚನೆ ಮಾಡ್ತೀನಿ. ನಿಮ್ಮ ಬಗ್ಗೆ ನೀವ್ ಕೇಳ್ಕೊಂಬೇಡಿ, ನಿಮಗೆ ಏನ್ ಬೇಕೋ ನಾನ್ ಕೊಡ್ತೀನಿ. ಇದು ದೇವ್ರು ಸಾಕಷ್ಟು ಸರಿ ಹೇಳಿದ್ದಾರೆ ಸತ್ಯವೇದದಲ್ಲಿ. ಆದ್ರೂ ಇಲ್ಲ ತಂದೆ, ನಾವು ನಮಗೇನ್ ಬೇಕೋ ಅದನ್ನೇ ಕೇಳ್ಕೊಳ್ಳುವಂತಹದ್ದು. ನಾವ್ ಈ ತರ ಪ್ರಾರ್ಥನೆ ಮಾಡಿದ್ರೆ ಅದನ್ನೂ ಸಹ ದೇವರು ನಾನ್ ನೋಡ್ಕೊಳ್ತೀನಿ ಅಂತಾರೆ. ಬೇಡ, ನೀವ್ ನೋಡ್ಕೊಡುವಂತಹದ್ದು ಬೇಡ, ನಾವೇ ಕೇಳ್ಕೊಳ್ತೀವಿ ಅಂತ ಹೇಳಿ ನಾವ್ ಎಷ್ಟು ಕೇಳ್ಕೊಟ್ರು ಕೊಡೋದಿಲ್ಲ ಅಂತ ದೇವ್ರು. ಇಲ್ಲ, ನೀವು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಕೇಳ್ಕೊಳ್ತಾನೆ ಇರ್ತೀವಿ ಅಂತ ನಾವು. ಹೌದಾ? ಸತ್ಯವೇದದಲ್ಲಿ ದೇವ್ರು ಏನ್ ಹೇಳಿದಾರೆ ಹೊಸ ಒಡಂಬಡಿಕೆಯಲ್ಲಿ ಇಷ್ಟಕ್ಕೂ? ಇದನ್ನ ಹಾಗೆ ಇಟ್ಕೊಳ್ಳಿ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ಅಧ್ಯಾಯ
25ರಿಂದ ಓದೋಣ. ಈ ಕಾರಣದಿಂದ ಹ್ಮ್ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಹ್ಮ್ ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಹ್ಮ್ ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾಗಿದ್ದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ಇದಲ್ಲದೆ ಸಾಕು. ಏನ್ ಅರ್ಥ ಆಯ್ತು ಈಗ ಓದಂತಹ ಇಷ್ಟು ವಿಷಯಗಳಲ್ಲಿ ಏನ್ ಅರ್ಥ ಆಯ್ತು ನಮಗೆ? ದೇವ್ರು ಹೇಳಿದಾರೆ ನಿಮಗೇನ್ ಬೇಕು ಅಂತ ನೀವು ಕೇಳ್ಕೊಂಬೇಡಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ನಮ್ಮ ಪ್ರಾರ್ಥನೆಗಳೆಲ್ಲವೂ ಸಹ ಯಾವುದನ್ನ ನಿರ್ಧಾರ ಮಾಡುವಂತಹದ್ದು, ಯಾವುದನ್ನ ಆಧಾರ ಮಾಡ್ಕೊಳ್ಳುವಂತಹದ್ದಾಗಿರ್ಬೇಕು. ಅದೇನಾದ್ರೂ ದೇವರ ಕೆಲಸಕ್ಕೆ ಉಪಯೋಗವಾಗತ್ತಾ? ಅದೇನಾದ್ರೂ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳಿಗೆ ಉಪಯೋಗವಾಗತ್ತಾ? 2 ಪಾಯಿಂಟ್ಸ್. ಒಂದು, ನಾನ್ ಮಾಡುವಂತಹ ಪ್ರಾರ್ಥನೆ ದೇವರ ಕೆಲಸಗಳಿಗೆ ಅಥವಾ ದೇವರು ಅನ್ಕೊಂಡಿರುವಂತಹ ಉದ್ದೇಶವನ್ನ ನೆರವೇರಿಸುವಲ್ಲಿ ಏನಾದ್ರೂ ಉಪಯೋಗ ಆಗತ್ತಾ? ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಿಮಗೋಸ್ಕರನೂ ನೀವು ಮಾಡ್ಕೊಬಹುದು. ಯಾವಾಗ ಮಾಡ್ಕೊಬಹುದು? ಅದು ನಿಮ್ಮ ದೇಹಕ್ಕೆ ಸಂಬಂಧಪಟ್ಟದ್ದಾಗಿರದೆ ಆತ್ಮಕ್ಕೆ ಸಂಬಂಧಪಟ್ಟದ್ದಾಗಿದ್ರೆ ತುಂಬಾ ಸಂತೋಷ. ನಾನ್ ಮಾಡ್ಕೊಬೇಡಿ ಅಂತ ಖಂಡಿತವಾಗ್ಲೂ ಹೇಳ್ತಿಲ್ಲ. ಹೊಟ್ಟೆ ನೋವಿದೆ ಬ್ರದರ್, ತುಂಬಾ ನೋವಿದೆ, ದೇವ್ರ ಹತ್ರ ಕೇಳ್ಬಾರ್ದಾದ್ರೆ ಖಂಡಿತವಾಗ್ಲೂ ಕೇಳಿ. ನಿಮ್ಮ ತಂದೆ ಅವರು, ಹೌದಲ್ವಾ? ನಿಮ್ ತಂದೆಗೆ ಹೇಳ್ತೀರಾ? ನೀವು ಹೊಟ್ಟೆ ನೋವು ಬಂದ್ರೆ ನಿಮ್ ತಂದೆಗೆ ಹೇಳ್ತೀರಾ? ಲೋಕಕ್ಕೆ ಸಂಬಂಧಪಟ್ಟಿರುವಂತ ತಂದೆಗೆ ಹೇಳ್ತೀರಾ? ಹಾಗಾದ್ರೆ ದೇವ್ರ ಹತ್ರ ಹೇಳುವಂತಹದ್ರಲ್ಲೂ ಯಾವುದೇ ತಪ್ಪಿಲ್ಲ, ಪಾಪ ಅಲ್ಲ ಅದು. ದೇವರು ಖಂಡಿತವಾಗ್ಲೂ ನಿಮ್ಮ ಪ್ರಾರ್ಥನೆಯನ್ನ ಆಲಿಸ್ತಾರೆ. ಅದನ್ನ ಹೊರತುಪಡಿಸಿ ನಾನು ಮಾತಾಡ್ತಿರುವಂತಹದ್ದು ಇನ್ನೊಂದು ರೀತಿಯ ಪ್ರಾರ್ಥನೆಗಳು. ನಾವು ಆಗಾಗ ನಮ್ಮ ನೆಸೆಸಿಟಿಗಳನ್ನ ಬಿಟ್ಟು ಲಕ್ಸುರಿಗಳನ್ನ ದೇವ್ರ ಮುಂದೆ ಇಡ್ತೀವಲ್ವಾ? ನೆಸೆಸಿಟಿ ಅಂದ್ರೆ ಏನು, ಲಕ್ಸುರಿ ಅಂದ್ರೆ ಏನು? ಇಷ್ಟಕ್ಕೂ ನೆಸೆಸಿಟಿ ಅಂದ್ರೆ ನಿಮಗ್ ಬೇಕೇ ಆಗಿರುವಂತಹದ್ದು, ಬೇಕೇ ಬೇಕು ಅನ್ನುವಂತಹದ್ದು. ಆಹಾರ ನಿಮಗ್ ಬೇಕೇ ಬೇಕಲ್ವಾ? ಆಹಾರ ನಿಮ್ಗೆ ಬೇಕೇ ಬೇಕಲ್ವಾ ಬದುಕಲಿಕ್ಕೆ? ಇದನ್ನ ನೆಸೆಸಿಟಿಯ ಕ್ಯಾಟಗರಿ ಕೆಳಗಡೆ ಹಾಕ್ಬೋದು. ನೀರು ನಿಮ್ಗೆ ಬೇಕೇ ಬೇಕಲ್ವಾ ಕುಡಿಲಿಕ್ಕೆ? ಇಲ್ಲಂದ್ರೆ ಜೀವಂತವಾಗಿ ಇರ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಇದನ್ನ ನೆಸೆಸಿಟಿ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಗಾಳಿ ನಿಮ್ಗೆ ಬೇಕೇ ಬೇಕಲ್ವಾ? ಈ ವಿಚಾರಗಳು, ಒಂದು ನೋವಾಗಿದೆ ಅಂತ ಅನ್ಕೊಳ್ಳಿ ಶರೀರದಲ್ಲಿ, ಆ ನೋವು ತಡಿಲಿಕ್ಕಾಗದೆ ನೋವು ಇಷ್ಟಕ್ಕೂ ನಿಮಗ್ ಬಂದಿರುವಂತಹ ಚಿಕ್ಕದಾಗಿರುವಂತಹ ಕಾಯಿಲೆ ವಾಸಿ ಆಗ್ಬೇಕಲ್ವಾ? ಅದನ್ನ ಕೇಳುವಂತಹದ್ರಲ್ಲಿ ತಪ್ಪಿಲ್ಲ. ಅದೇ ಯಾವಾಗ ಲಕ್ಸುರಿಗಳನ್ನ ಇಡ್ತೀವಲ್ವಾ ದೇವ್ರ ಮುಂದೆ, ಲಕ್ಸುರಿ ಅಂದ್ರೆ ಏನು? ಅದಿಲ್ಲ ಅಂದ್ರೂ ನೀವು ಜೀವನ ಮಾಡ್ಬೋದು, ಆದ್ರೂ ಅದನ್ನ ದೇವ್ರ ಮುಂದೆ ಕೇಳ್ತಿದ್ದೀರಾ. ಯಾವ್ದು ಅದು? ಉದಾಹರಣೆಗೆ ಸೈಟ್ ಇಲ್ಲದೆ ಇದ್ರೆ ಮರಣ ಹೊಂದುತ್ತೀವ. ಮನೆ, ಕಾರು, ಇದೆಲ್ಲ ಇಲ್ಲ ಅಂದ್ರೂ ಜೀವನ ಮಾಡ್ಬೋದಾ ಇಲ್ವಾ? ಮಾಡ್ಬೋದಲ್ವಾ? ಮಾಡ್ಬೋದು. ಇದನ್ನ ಕೊಡು, ಅದನ್ನ ಕೊಡು, ಈ ಲಕ್ಸುರಿಗಳನ್ನ ಯಾವಾಗ ನಾವು ದೇವ್ರ ಮುಂದೆ ಇಡ್ಲಿಕ್ಕೆ ಶುರು ಮಾಡ್ತೀವೋ, ಲಕ್ಸುರಿಗಳನ್ನ ಮತ್ತೆ ನಾನು ಹೇಳ್ತಿದ್ದೀನಲ್ವಾ, ನೀವ್ ಇದೆಲ್ಲ ಕೇಳಿದ್ರೆ ಪಾಪ ಅಂತಾನೂ ನಾನು ಹೇಳ್ತಿಲ್ಲ. ನಾನು ಹೇಳ್ತಿರುವಂತಹದ್ದು ಇಷ್ಟೇ, ನಮ್ಮ ಪ್ರಾರ್ಥನೆಗಳಲ್ಲಿ ಪ್ರಯಾರಿಟಿಗಳಿರ್ಬೇಕು. ಅಂದ್ರೆ ಯಾವ್ದಾದ ನಂತರ ಯಾವ್ದು ಪ್ರಪ್ರಥಮವಾಗಿ ದೇವರು ಹಿಂದೆ ಮಾಡಿರುವುದಕ್ಕೆ ಕೃತಜ್ಞತೆ ಹೇಳ್ಬೇಕು. ಎರಡನೇದಾಗಿ ದೇವರು ಮುಂದೆ ತಗ್ಗಿಸಿಕೊಳ್ಳುವಂತಹ ಸ್ವಭಾವ ಇರಬೇಕು. ಮೂರನೇದಾಗಿ ದೇವರಿಗೋಸ್ಕರ ಯಾವ್ದಾದ್ರು ಪ್ರಾರ್ಥನೆ ಮಾಡುವಂತ ಅವಕಾಶ ಸಿಕ್ಕತ್ತಾ ಅಂತ ಹೇಳಿ ಹುಡುಕಬೇಕು. ಅಂದ್ರೆ ಸೊಲೊಮೋನನ್ ಮಾಡಿದ್ರಲ್ವಾ, ನಿನ್ನ ಸೇವಕನಾದ ನಾನು ನಿನ್ನ ಪ್ರಜೆಗಳನ್ನ ಆಡುವುದಕ್ಕೆ ಅಂತ ಹೇಳಿ. ಆ ರೀತಿ ದೇವರಿಗಾಗಿ, ಅಂದ್ರೆ ದೇವರ ಕಾರ್ಯಗಳ ನಿಮಿತ್ತ ದೇವರಿಗಾಗಿನೇ ಯಾವ್ದಾದ್ರು ಪ್ರಾರ್ಥನೆ ಮಾಡುವಂತ ಅವಕಾಶ ನಮಗ್ ಸಿಕ್ಕುತ್ತಾ ಅಂತ ಹೇಳಿ ಹುಡುಕಬೇಕು. ಆ ಪ್ರಾರ್ಥನೆಗಳಾದ ನಂತರ ನಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತ, ಆತ್ಮಕ್ಕೆ ಸಂಬಂಧಪಟ್ಟ ವಿಚಾರಗಳಿಗೋಸ್ಕರ ಪ್ರಾರ್ಥನೆ ಮಾಡಬಹುದು. ಆಮೇಲೆ ಇನ್ನೂ ಏನಾದ್ರು ಟೈಮ್ ಉಳಿದ್ರೆ ನಿಮ್ಮ ಪ್ರಾರ್ಥನೆಗಳಲ್ಲಿ ಅವಾಗ ಮಾಡ್ಕೊಳ್ಳಿ. ನಿಮ್ಗೋಸ್ಕರ ನೀವು ಖಂಡಿತವಾಗಿ ನಿಜವಾಗ್ಲೂ ಹೇಳ್ಬೋದು, ಇಷ್ಟು ವಿಚಾರಗಳ ನಿಮಿತ್ತ ಪ್ರಾರ್ಥನೆ ಮಾಡಿದ್ರೆ ನಿಮಗೋಸ್ಕರ ನೀವು ಪ್ರಾರ್ಥನೆ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಸಮಯ ಸಿಕ್ಕೋದಿಲ್ಲ. ಯಾಕೆ? ನಾವು ಮಾಡುವಂತಹದೇ ಪ್ರಾರ್ಥನೆಗಳು ಹಬ್ಬಬ್ಬ ಅಂದ್ರೆ 10 ನಿಮಿಷ, 20 ನಿಮಿಷ, ಅರ್ಧ ಗಂಟೆ. ಅದ್ರಲ್ಲಿ ಇಷ್ಟು ಮಾಡಿ ನಿಮಗೋಸ್ಕರ ನೀವು ಪ್ರಾರ್ಥನೆ ಮಾಡ್ಕೊಳ್ಲಿಕ್ಕೆ ಸಮಯ ಸಿಕ್ಕುತ್ತಾ? ಇಲ್ಲ, ಹೌದಲ್ವಾ? ಏನೇನು ಅರ್ಥ ಆಗ್ತಿದೆ ನಮ್ಗೆ ಸಂದೇಶದಲ್ಲಿ ಇಷ್ಟಕ್ಕೂ? ದೇವರಿಗೋಸ್ಕರ ಪ್ರಾರ್ಥನೆ ಮಾಡುವಂತ ಪ್ರಾರ್ಥನೆಗಳು ಇದೆಯಾ? ಇದೆ. ದೇವರಿಗೋಸ್ಕರ ಮಾಡುವಂತಹದ್ದು ಅಂದ್ರೆ ದೇವರ ಕೆಲಸಗಳ ನಿಮಿತ್ತ, ದೇವರ ಪ್ರಜೆಗಳ ನಿಮಿತ್ತ, ಪ್ರಪಂಚದಲ್ಲಿರುವಂತಹ ದೇವರನ್ನ ನಂಬ್ಕೊಂಡಿರುವಂತವರ ನಿಮಿತ್ತ, ದೇವರನ್ನ ನಂಬಿಕೊಳ್ಳದೆ ಇರುವಂತವರು ನಂಬ್ಕೋಬೇಕು ಅನ್ನುವಂತಹ ಈ ಕಾರಣಗಳ ನಿಮಿತ್ತ, ಹೌದಲ್ವಾ? ಮೋಶೆ ಅವರೆಲ್ಲರೂ ಪ್ರಾರ್ಥನೆ ಮಾಡ್ಬೇಕಾದ್ರೆ ಒಂದ್ಸಾರಿ ನಿರ್ಣಯವನ್ನು ತಗೊಳ್ತಾರಲ್ವ, ಪ್ರಿಯರ ದೇವರು ಇಸ್ರಾಯೇಲ್ಯರನ್ನ ಸಂಹಾರ ಮಾಡ್ತೀನಿ ಅಂತ ಹೇಳಿ. ಅವಾಗ ಮೋಶೆ ಪ್ರಾರ್ಥನೆ ಏನು ದೇವ್ರ ಹತ್ರ? ಏನ್ ಪ್ರಾರ್ಥನೆ ಮಾಡ್ತಾರೆ ಮೋಶೆ?
ನನ್ನ ಹೆಸರನ್ನು ಜೀವಬಾದ್ರ ಪಟ್ಟಿಗೆ ತೆಗೆಯುವುದು, ಹ್ಮ್ ಅವರನ್ನು ಕ್ಷಮಿಸಿ. ಹೌದಲ್ವಾ? ಆ ಪ್ರಾರ್ಥನೆಯಲ್ಲಿ ಏನಾದ್ರೂ ಸ್ವಾರ್ಥ ಕಾಣಿಸ್ತಿದ್ಯಾ ನಿಮಗೆ? ಮೋಶೆ ಮಾಡಿದಂತಹ ಪ್ರಾರ್ಥನೆಯಲ್ಲಿ ಏನಾದ್ರೂ ಸ್ವಾರ್ಥ ಕಾಣಿಸ್ತಿದ್ಯಾ? ನಾವಾಗಿದ್ರೆ ಏನ್ ಮಾಡಿರ್ತಾ ಇದ್ವಿ, ಹಂಗೆ ಮಾಡ್ಬೇಕು, ಅವ್ರಿಗೆ ಹಂಗೆ ಆಗ್ಬೇಕು, ಇವ್ರು ನನ್ ಮೇಲೆ ಕಿರ್ಚಾಡ್ತಾರೆ, ನನ್ ಮೇಲೆ ಜಗಳ ಮಾಡ್ಲಿಕ್ಕೆ ಬರ್ತಾರೆ, ಫಸ್ಟ್ ಇವ್ರನ್ನ ತೆಗ್ದಾಕು ತಂದೆ, ಭೂಮಿ ಮೇಲಿಂದ ಫಸ್ಟ್ ಎಲ್ಲರನ್ನು ಸಂಹಾರ ಮಾಡಾಕು, ಇದು ನಾವು ಹೇಳುವಂತಹ ಮಾತು. ಆದ್ರೆ ಮೋಶೆ ಹೇಳುವಂತಹ ಮಾತು, ಮೋಶೆ ಮಾಡಿದಂತಹ ಪ್ರಾರ್ಥನೆ ಒಂದ್ಸಾರಿ ನೋಡಿ, ತಂದೆ ಒಂದು ವೇಳೆ ನಾನು ನಿರ್ಣಯ ತಗೊಂಡ್ರೆ ನನ್ನ ಹೆಸರನ್ನು ಜೀವಬಾಧ್ಯರ ಪಟ್ಟಿಯ ಪುಸ್ತಕದಿಂದ ತೆಗೆದು ಹಾಕು. ಸ್ವಾರ್ಥ ಇದೆಯಾ ಪ್ರಾರ್ಥನೆಯಲ್ಲಿ? ಇಲ್ಲ. ಯಾರಿಗೋಸ್ಕರ ಮಾಡುತ್ತಿದ್ದಾರೆ? ದೇವರ ಪ್ರಜೆಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ. ಯಾರಿಗೋಸ್ಕರ? ಪ್ರಜೆಗಳಿಗೋಸ್ಕರ ಅಲ್ಲ, ದೇವರ ಪ್ರಜೆಗಳಿಗೋಸ್ಕರ. ಸೊಲೊಮೋನನು ಯಾರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು? ದೇವರ ಪ್ರಜೆಗಳಿಗೋಸ್ಕರ. ಮೋಶೆ ಯಾರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು? ದೇವರ ಪ್ರಜೆಗಳಿಗೋಸ್ಕರ. ಇವರ ಪ್ರಾರ್ಥನೆಗಳಲ್ಲಿ ಸ್ವಾರ್ಥ ಕಾಣಿಸ್ತಿಲ್ಲ. ಏನ್ ಕಾಣಿಸ್ತಿದೆ? ದೇವರ ಮನಸ್ಸಿಗೆ ನೋವಾಗಬಾರದು. ಆ ದೇವರ ಮನಸ್ಸಿಗೆ ನೋವಾಗಬಾರದು ಅಂದ್ರೆ ಏನಾಗಬೇಕೋ ಆ ವಿಚಾರದ ಬಗ್ಗೆ ಪ್ರಾರ್ಥನೆ ಮಾಡ್ತಿದ್ದಾರೆ. ಹೌದಾ? ನಮ್ಮ ಪ್ರಾರ್ಥನೆಗಳೆಲ್ಲ ಯಾವತ್ತಾದ್ರೂ ಒಂದು ದಿನ ಆದ್ರೂ ಈ ತರ ಇತ್ತ? ಮನಸ್ಸಾರೆ, ಮನಸ್ಪೂರ್ವಕವಾಗಿ ಸ್ವಂತ ಪ್ರಾರ್ಥನೆಗಳಲ್ಲಿ ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಬೇಕಾದ್ರೆ ನಾನು ಹೇಳ್ತಿರುವಂತದ್ದು ಈ ತರ ಇತ್ತ? ಸ್ವಾರ್ಥ ಇಲ್ಲದೆ, ನಮಗೋಸ್ಕರ ಅಂತ ಅನ್ಕೊಳ್ಳದೆ, ಯಾವುದಾದ್ರೆ ದೇವರ ನಾಮ ಮಹಿಮೆ ಹೊಂದುತ್ತೋ ಆ ವಿಚಾರದ ಬಗ್ಗೆ ಯಾವತ್ತಾದ್ರೂ ಪ್ರಾರ್ಥನೆ ಮಾಡಿದೀವ? ದೇವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಿಮ್ಮ ಪ್ರಾಣಾಧಾರಣೆಗೆ ಏನೇನ್ ಬೇಕು ಮಕ್ಕಳ, ಆ ವಿಚಾರಗಳ ನಿಮಿತ್ತ ನೀವು ತಲೆ ಕೆಡಿಸ್ಕೋಬೇಕಾಗಿರುವಂತಹದ್ದು, ಚಿಂತಿಸ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ನಿಮ್ಮನ್ನ ನಿಜವಾಗ್ಲೂ ಅನ್ಸುತ್ತಾ ಪ್ರಿಯರ, ನಮ್ಮ ದೇವ್ರು ಉಪವಾಸ ಇಡ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಒಂದ್ ವೇಳೆ ನಾವ್ ದೇವರನ್ನ ನಿಜವಾಗ್ಲೂ ನೀಟಾಗಿ ನಂಬ್ಕೊಂಡಿದ್ರೆ ದೇವರು ನಮ್ಮನ್ನ ಉಪವಾಸ ಇಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಇಟ್ಟು ಸಂತೋಷ, ಹೌದಲ್ವಾ? ಇಟ್ಟು ಸಂತೋಷ. ನಿಜವಾಗ್ಲೂ ದೇವರನ್ನ ನಂಬ್ಕೊಂಡಿರುವಂತವ್ರು ಅದನ್ನ ಉಪವಾಸ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ. ಅದೇ ಅಲ್ವಾ ನಿಜ? ಇಲ್ಲಿ ನೀಟಾಗಿ ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮಗೋಸ್ಕರ ನಿಮ್ಗೆ ಏನೇನ್ ಬೇಕು ಅಂತ ಹೇಳಿ ನೀವು ಚಿಂತೆ ಮಾಡ್ಬೇಡಿ, ಯೋಚನೆ ಮಾಡ್ಬೇಡಿ. ನಿಮ್ಗೆ ಅದ್ ಬೇಕಾ, ಇದ್ ಬೇಕಾ, ಯಾವ್ಯಾವ ಟೈಮಲ್ಲಿ ಏನೇನ್ ಆಗ್ಬೇಕು, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಉದ್ಯೋಗ ಸಿಗ್ಬೇಕು ಅನ್ನುವಂತಹದ್ದು, ಯಾವ್ಯಾವ ಟೈಮಲ್ಲಿ ನೀವು ಯಾವ್ಯಾವ ಕೆಲಸಗಳನ್ನ ಮಾಡ್ಬೇಕು ನಿಮ್ ಜೀವನಗಳಲ್ಲಿ ಅನ್ನುವಂತಹದ್ದಾಗಿರ್ಬಹುದು. ಈ ವಿಚಾರಗಳ ನಿಮಿತ್ತ ಎಲ್ಲ ತಲೆ ಕೆಡಿಸ್ಕೋಬೇಡಿ ಮಕ್ಕಳ, ಅದನ್ನೆಲ್ಲ ನಾನು ಪ್ಲಾನ್ ಮಾಡ್ತಿದ್ದೀನಿ. ಹೌದಲ್ವಾ? ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅಷ್ಟನ್ನೆಲ್ಲ ಪೋಷಿಸ್ತಿರುವಂತಹ ನಾನು, ಈ ಪ್ರಪಂಚವನ್ನು ಪೋಷಿಸ್ತಿರುವಂತಹ ನಾನು, ಸಿಂಹ ಯಾವತ್ತು ನನಗೆ ನಾನ್ ವೆಜ್ಜೇ ಬೇಕು ಅನ್ನುವಂತಹ ನಿರ್ಣಯವನ್ನು ತಗೊಂಡಿರೋದಿಲ್ಲ. ಆದ್ರೆ ದೇವರು ನಾನ್ ವೆಜ್ಜೇ ಕೊಟ್ಟು ಪೋಷಿಸ್ತಿದ್ದಾರೆ. ಹೌದಾ? ಹಕ್ಕಿಗಳು ಯಾವತ್ತಿದ್ರು ನನಗೆ ಕಾಳುಗಳು ಬೇಕು, ರಾಗಿ ಬೇಕು, ಅಕ್ಕಿ ಬೇಕು ಅಂತ ಹೇಳಿ ಕೋರ್ಕೊಳ್ಳೋದಿಲ್ಲ. ಆದ್ರೂ ದೇವರು ಅದಕ್ಕೆ ಏನೇನ್ ಬೇಕು ಅದನ್ನೇ ಕೊಟ್ಟು ಪೋಷಿಸ್ತಿದ್ದಾರೆ. ಹೌದಾ? ಇಷ್ಟನ್ನೆಲ್ಲ ಮಾಡ್ತಿರುವಂತಹ ದೇವರು ನಮಗೇನ್ ಬೇಕು ಅಂತ ಹೇಳಿ ಗೊತ್ತಿರೋದಿಲ್ವಾ? ಇದು ದೇವರ ಪ್ರಶ್ನೆ. ಆ ಕಾಲದಿಂದ ಈ ಕಾಲದವರೆಗೂ ದೇವರ ಪ್ರಶ್ನೆ ಇರುವಂತೆ, ನಿಮಗೇನ್ ಬೇಕು ಅಂತ ನನಗೆ ಗೊತ್ತು, ನಿಮಗೇನ್ ಬೇಕು ಅಂತ ನನಗೆ ಗೊತ್ತು, ನಿಮಗೋಸ್ಕರ ನೀವು ಯೋಚನೆ ಮಾಡ್ಬೇಡಿ, ನಿಮಗೋಸ್ಕರ ನೀವು ಕೇಳ್ಕೊಂಬೇಡಿ. ಮತ್ತೆ ಮತ್ತೆ ಹೇಳಿದ್ರು ನಾವು ಬಿಡ್ತೀವ ಕೇಳ್ಕೊಳ್ಳುವಂತಹದ್ದನ್ನ? ಹೋಗ್ಲಿ. ನಾನಾಗ್ಲೇ ಹೇಳಿದೆ, ನಮ್ಮ ವೈಯಕ್ತಿಕವಾಗಿ ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಂತ ಚಾನ್ಸ್ ಅನ್ನು ಕೊಟ್ಟಿದ್ದಾರೆ ದೇವರು. ಯಾವ ವಿಚಾರಗಳ ನಿಮಿತ್ತ ಪ್ರಾರ್ಥನೆ ಮಾಡ್ಕೋಬಹುದು? ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಬೆಳವಣಿಗೆ ನಿಮಿತ್ತ ಪ್ರಾರ್ಥನೆ ಮಾಡ್ಕೊಬಹುದು. ಸ್ವಂತ ವಿಚಾರಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಬಹುದು. ಯಾವ ವಿಚಾರ? ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ. ತಂದೆ, ನಾನು ಇನ್ನೂ ವಾಕ್ಯದಲ್ಲಿ ಬೆಳಿಬೇಕು. ಯಾವತ್ತಾದ್ರೂ ಮಾಡಿದ್ವ ಈ ಪ್ರಾರ್ಥನೆಯನ್ನ? ತಂದೆ, ಇನ್ನೂ ನನ್ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ಬೇಕು. ಈ ಪ್ರಾರ್ಥನೆಗಳೇ ಮಾಡ್ತಿರ್ತಾರೆ. ಪ್ರಪಂಚ ಹೆಂಗಿದೆಯೋ ಅದನ್ನ ನೀವು ಮುಂದೆ ಇಡ್ತಿರುವಂತಹದ್ದಷ್ಟೇ. ತಂದೆ, ಇನ್ನೂ ನಾನು ಅಭಿವೃದ್ಧಿ ಆಗ್ಬೇಕು ನಿಮ್ಮ ಜ್ಞಾನದಲ್ಲಿ. ಅದಿರೋದಿಲ್ಲ. ಇನ್ನೂ ನನ್ನ ಬಿಸ್ನೆಸ್ ತಂದೆ ಇನ್ನೂ ಅಭಿವೃದ್ಧಿ ಆಗಿ ಈಗ ಒಂದ್ ಕಂಪನಿ ಶುರು ಮಾಡಿದ್, ಇನ್ನೊಂದು ಕಂಪನಿ ಶುರು ಮಾಡಿ, ಇನ್ನೊಂದು ಕಂಪನಿ ಶುರು ಮಾಡಿ, ಆ ಕಂಪನಿಯನ್ನ ಅಕ್ವೈರ್ ಮಾಡಿ, ಈ ತರ ಹೋಗ್ತಾ ಇರ್ಬೇಕು. ಇದು ನಮ್ಮ ಪ್ರಾರ್ಥನೆಗಳು. ಯಾವತ್ತು ದೇವರಿಗೋಸ್ಕರ, ದೇವರ ಪ್ರಜೆಗಳಿಗೋಸ್ಕರ ಪ್ರಾರ್ಥನೆ ಮಾಡಿರುವಂತ ಇತಿಹಾಸ ನಮ್ಮ ಜೀವನಗಳಲ್ಲಿ ಯಾವತ್ತದೆ? 33ನೇ ವಚನದಲ್ಲಿ, ಅದೇ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ ದೇವರು. ಏನಂತೆ? ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಟ ಅವೆಲ್ಲವೂ ನಿಮಗೆ ದೊರಕುವವು. ಹೌದಾ? ಏನಂತ ಹೇಳ್ತಿದಾರೆ ದೇವ್ರು? ಮಕ್ಕಳ, ನಿಮ್ಗೊಂದು ಬೋನಸ್ ಕೊಡ್ತೀನಿ, ಓಕೆನಾ? ಬೋನಸ್ ಏನ್ ಗೊತ್ತಾ? ನೀವು ನಿಮಗೋಸ್ಕರ ಏನು ಪ್ರಾರ್ಥನೆ ಮಾಡ್ಕೋಬೇಡಿ, ನಿಮಗೋಸ್ಕರ ನೀವು ಆಲೋಚನೆ ಮಾಡ್ಬೇಡಿ, ನೀವು ನನಗೋಸ್ಕರ ಯೋಚನೆ ಮಾಡಿ, ಅಥವಾ ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಆ ವಿಚಾರಗಳ ನಿಮಿತ್ತ ಯೋಚನೆ ಮಾಡಿ. ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಿರುವಂತಹದನ್ನು ಕೊಡುವಂತಹ ಜವಾಬ್ದಾರಿ ಯಾರ್ದು? ನನ್ನದು. ನೀವು ಮೊದಲು ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕ ಪಡಿ,
ಅದರ ಜೊತೆ ಇವೆಲ್ಲವೂ ನಿಮಗೆ ದೊರಕತ್ತೆ. ಯಾವ್ದು ಇವೆಲ್ಲ ಅಂತ ಹೇಳಿದ್ರೆ ಯಾವ್ದು? ಅಲ್ಲಿ ಮೇಲೆ 25ನೇ ವಚನದಲ್ಲಿ ಹೇಳಿದ್ರಲ್ವಾ, ಈ ಕಾರಣದಿಂದ ನಿಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಿಮ್ಮ ದೇಹ ರಕ್ಷಣೆಗೆ ಏನು ಹೊತ್ತಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ನೀವು ಆತ್ಮಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಕೇಳ್ಕೊಂಡ್ರೆ ಸಾಕಂತೆ, ನೀವು ಪರಲೋಕಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಗಳನ್ನ ಕೇಳ್ಕೊಂಡ್ರೆ ಸಾಕಂತೆ. ಅದರ ಜೊತೆ ದೇವರು ಏನನ್ನೂ ಕೊಡ್ತಾರಂತೆ, ಇವುಗಳೆಲ್ಲವನ್ನೂ ಸಹ ಅದರ ಜೊತೆ ಕೊಡ್ತಾರಂತೆ. ಹೌದಾ? ದೇವ್ರು ನೀಟಾಗಿ ಹೇಳಿದ್ದಾರೆ, ನೀವು ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳ ಬಗ್ಗೆ, ಪರಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳ ಬಗ್ಗೆ ಕೇಳ್ಕೊಳ್ಳಿ, ಯೋಚನೆ ಮಾಡಿ, ತವಕ ಪಡಿ ಇದರ ಬಗ್ಗೆ. ನಾನು ಯಾವ್ದನ್ನ ಕೊಡ್ತೀನಿ ಜೊತೆಯಲ್ಲಿ? ನಿಮಗೆ ಏನ್ ಬೇಕೋ ಇದರ ಜೊತೆಯಲ್ಲಿ ಅದನ್ನು ಕೊಡ್ತೀನಿ. ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ನೀವೊಂದು ದೊಡ್ಡ ಕಾರ್ ಶೋರೂಮ್ಗೆ ಹೋಗಿ, ಒಂದು ದೊಡ್ಡ ಕಾರ್ ಶೋರೂಮ್ಗೆ ಹೋಗಿ, ಅಲ್ಲಿ ಹೊಸ ಹೊಸ ಕಾರ್ಗಳನ್ನೆಲ್ಲ ನಿಲ್ಸಿರ್ತಾರಲ್ವಾ ಪ್ರಿಯರೇ, ಅಲ್ಲಿ ಹೋಗಿ ಬ್ರದರ್ ಅಥವಾ ಸರ್, ನನ್ಗೆ ಈ ಕಾರ್ನ ಚಕ್ರ ಮಾತ್ರ ಬೇಕು, ಕೊಡ್ತೀರಾ ಅಂತ ಕೇಳಿ. ಏನಂತಾರೆ? ವೀಲ್ ಮಾತ್ರ ಬೇಕು, ಕೊಡ್ತೀರಾ ಅಂತ ಹೇಳಿ ಕೇಳಿ. ಎಷ್ಟು ಲಕ್ಷ ಆದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ ಅಂತ ಹೇಳಿ. ಏನಂತಾರೆ? ಕಾರ್ ತಕೊಂಡ್ರೆ ಕಾರ್ ಜೊತೆ ವೀಲ್ ಕೊಡ್ತಾರೆ. ಹೌದಲ್ವಾ ಬ್ರದರ್? ಇದು ಸರ್, ನೀವ್ ಕೇಳ್ದಂಗೆ ವೀಲ್ಸ್ ಅನ್ನೆಲ್ಲ ಕೊಡ್ಲಿಕ್ಕೆ ಇದು ಸ್ಪೇರ್ ಪಾರ್ಟ್ಸ್ ಮಾಡುವಂತ ಅಂಗಡಿ ಅಲ್ಲ, ಕಾರ್ ಶೋರೂಮು. ಕಾರನ್ನ ಪೂರ್ತಿಯಾಗಿ ತಗೊಂಡ್ರೆ ನೀವ್ ಕಾರ್ ತಗೊಳ್ಳಿ ಸಾಕು, ವೀಲ್ಸ್ ಅನ್ನ ನಾವು ಕಾರ್ ಜೊತೆ ಕೊಡ್ತೀವಿ. ಹೌದಾ? ವೀಲ್ ತಗೊಂಡ್ರೆ ಕಾರ್ ಬರೋದಿಲ್ಲ, ಕಾರ್ ತಗೊಂಡ್ರೆ ವೀಲ್ ಬರುತ್ತೆ. ಹೌದಾ? ಕಾರನ್ನ ತಗೊಂಡ್ರೆ ಆ ಕಾರಲ್ಲಿ ಇರುವಂತಹದ್ದೆಲ್ಲ ನಿಮ್ದೆ. ವೀಲ್ ಅನ್ನ ತಗೊಂಡ್ರೆ ಕೊಡೋದೇ ಇಲ್ಲ, ನೀವ್ ಕೇಳಿದ್ರು ಕೊಡೋದಿಲ್ಲ, ನೀವ್ ಎಷ್ಟು ಲಕ್ಷ ಕೊಡ್ತೀನಿ ಅಂದ್ರೂ ಕೊಡೋದಿಲ್ಲ. ನಿಜಾನ? ಏನ್ ಅರ್ಥ ಆಗ್ತದೆ ನಮ್ಗೆ ಇದರಿಂದ? ದೇವ್ರು ಸಹ ಇದನ್ನ ಹೇಳ್ತಿದ್ದಾರೆ, ನೀವು ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳ ಬಗ್ಗೆ ಯೋಚಿಸಿ, ತವಕ ಪಡಿ, ಕೇಳ್ಕೊಳ್ಳಿ. ಅದರ ಜೊತೆ, ಅದನ್ನ ಕೊಡುವುದರ ಜೊತೆಯಲ್ಲಿ ನಿಮಗೆ ದೇಹಕ್ಕೆ ಸಂಬಂಧಪಟ್ಟಿರುವಂತಹದ್ದನ್ನು ಕೊಡುವಂತಹ ಜವಾಬ್ದಾರಿ ನನ್ನದು. ಹೇಳಿದ್ರ ದೇವ್ರು ಇದನ್ನ? ಎಷ್ಟು ಜನ ಇದನ್ನ ನಂಬಿದೀವಿ? ಎಷ್ಟು ಜನ ನಮ್ಮಲ್ಲಿ ಇದನ್ನ ನಂಬಿದೀವಿ? ನೀವೇ ಹೇಳಿ. ನಾನ್ ನಂಬಿದ್ದೀನಿ. ನಂಬಿದ್ರೆ ತುಂಬಾ ಸಂತೋಷ. ಆ ನಂಬಿಕೆ ಇನ್ನು ಜಾಸ್ತಿ ಮಾಡ್ಕೊಬೇಕಾಗಿರುವಂತಹ ಬಾಧ್ಯತೆಯು ನಮ್ಮ ಮೇಲೆ ಇದೆ. ಹೌದಲ್ವಾ? ಯಾಕಂದ್ರೆ ಈ ಮಾತು ಕ್ಲಿಯರ್ ಆಗಿ ನೆರವೇರಿರುವಂತಹದ್ದು ಸೊಲೊಮೋನನ ಜೀವನದಲ್ಲಿ ನಾವು ನೋಡ್ತೀವಲ್ವಾ. ಇದು ಬರೆದಿರುವಂತಹದ್ದು ಹೊಸ ಒಡಂಬಡಿಕೆ ಎಲ್ಲ ಆಗಿರ್ಬೋದು, ಆದ್ರೆ ಹಳೆ ಒಡಂಬಡಿಕೆಯಿಂದ ದೇವರ ಉದ್ದೇಶ, ದೇವರ ಆಸೆ ಎಲ್ಲ ಇದೆ. ಏನು? ಇಸ್ರೇಲಿಯರಿಗೂ ಮತ್ತೆ ಮತ್ತೆ ಇದನ್ನ ಹೇಳಿ ಬರ್ತಾ ಇದ್ರು, ನೀವು ನಾಳೆಗೋಸ್ಕರ ಕೂಡಿಟ್ಕೋಬೇಡಿ, ಮನ್ನ ಕೂಡಿಟ್ಕೋಬೇಡಿ, ಕೆಟ್ಟೋಗುತ್ತೆ, ಅದು ಇದು ಮತ್ತೆ ಮತ್ತೆ ಹೇಳ್ತಾ ಬರ್ತಿದ್ರು. ಈಗ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಬರೆದಿರುವಂತಹ ಈ ಮಾತು ಹಳೆ ಒಡಂಬಡಿಕೆಯಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಇಸ್ರೇಲಿಯರಿಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ರು ದೇವ್ರು. ಹೌದಲ್ವಾ? ಈಗ ನೀವು ಹೇಳಿ, ಈ ಮಾತು ಕರೆಕ್ಟ್ ಆಗಿ ಸೊಲೊಮೋನ ಜೀವನದಲ್ಲಿ ನೆರವೇರ್ತಾ? ಇಲ್ಲಿ ಏನ್ ಹೇಳಿದ್ರು ದೇವ್ರು? ನೀವು ದೇವರ ರಾಜ್ಯಕ್ಕೋಸ್ಕರ ತವಕ ಪಡಿ, ಆತ್ಮಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಗಳ ಬಗ್ಗೆ ಕೇಳ್ಕೊಳ್ಳಿ. ನಿಮಗ್ ಬೈಬಲ್ ಅರ್ಥ ಆಗ್ತಿಲ್ವಾ? ದೇವರ ಹತ್ರ ಅಳಿ, ಕೇಳ್ಕೊಳ್ಳಿ. ಅವಾಗ ನಿಮ್ಗೆ ಅದನ್ನ ತಿಳಿಸ್ಕೊಡುವಂತಹ ಪ್ರಸಂಗನೋ, ತಿಳಿಸ್ಕೊಡುವಂತಹ ರೀತಿನೋ ಯಾವುದೋ ಒಂದು ಅರೇಂಜ್ ಮಾಡ್ತಾರೆ ದೇವ್ರು. ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿರುವಂತ ಬೆಳವಣಿಗೆಗೋಸ್ಕರ ಅಳಿ. ನೀವೊಂದು ಪಾಪ ಮಾಡ್ತಿದ್ದೀರಾ, ಆ ಪಾಪವನ್ನು ಬಿಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಆ ಪಾಪದ ನಿಮಿತ್ತ ದೇವರ ಹತ್ರ ಅಳಿ. ತಂದೆ, ನಾನು ಪರಲೋಕ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಪಾಪದಿಂದ, ಹಂಗಾಗಿ ಬಿಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ದೇವರ ಹತ್ರ ಅಳಿ. ಈ ವಿಚಾರಗಳ ನಿಮಿತ್ತ ನಾವ್ ಯಾವತ್ತೂ ಪ್ರಾರ್ಥನೆ ಮಾಡೋದಿಲ್ಲ. ದೇವ್ರು ಏನಂತಿದ್ದಾರೆ? ನೀವು ಈ ವಿಚಾರಗಳ ನಿಮಿತ್ತ ಪ್ರಾರ್ಥನೆ ಮಾಡಿ, ಇದರ ಜೊತೆ ನಿಮಗೆ ಏನೇನ್ ಬೇಕೋ ಅದನ್ನ ಕೊಡುವಂತಹ ಜವಾಬ್ದಾರಿ ನನ್ನದು. ನಾನು ಅನ್ಕೊಂಡಿರುವಂತಹ ಸಮಯದಲ್ಲಿ, ನಿಮಗ್ ಬೇಕಾಗಿರುವಂತಹ ಸಮಯದಲ್ಲಿ ಅದನ್ನ ಕರೆಕ್ಟ್ ಆಗಿ ಒದಗಿಸಿ ಕೊಡುವಂತಹ ಜವಾಬ್ದಾರಿ ನನ್ನದು ಅಂತ ದೇವ್ರು ಹೇಳ್ತಿದ್ದಾರೆ. ಅದು ಸೊಲೊಮೋನ ಜೀವನದ ನೆರವೇರ್ತಾ? ಏನ್ ಕೇಳಿದ್ರು ಸೊಲೊಮೋನನು? ನಿನ್ನ ಸೇವಕನಾದ ನನಗೆ ನಿನ್ನ ಪ್ರಜೆಗಳನ್ನ ಆಳ್ಲಿಕ್ಕೆ. ಆ ಮೊದಲನೇ ಅರಸುಗಳ ಗ್ರಂಥಕ್ಕೆ ಮತ್ತೆ ಹೋಗೋಣ ಪ್ರಿಯರೇ. 3ನೇ ಅಧ್ಯಾಯ 7ನೇ ವಚನ. ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟು ನಿನ್ನ ಸೇವಕನಾದ ನಾನು ಇನ್ನ ಚಿಕ್ಕವನು. 8ನೇ ವಚನ. ವ್ಯವಹಾರ ಜ್ಞಾನವಿಲ್ಲದವನು ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂತ ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. 8ನೇ ವಚನ. ಆದುದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು. 10ನೇ ವಚನ. ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ಯಾಕಂದ್ರೆ ನೀನ್ ನಿನ್ಗೋಸ್ಕರ ಏನು ಕೇಳ್ಕೊಂಡಿಲ್ಲ ಅಲ್ವಾ? ನಿನಗೆ ಆಸ್ತಿ ಬೇಕು ಅಂತಾನೋ, ಐಶ್ವರ್ಯ ಬೇಕು ಅಂತಾನೋ ಕೇಳ್ಕೊಂಡಿಲ್ಲ ಅಲ್ವಾ? ನಿನಗೆ ಶಕ್ತಿ ಬೇಕು ಅಂತಾನೋ ಕೇಳ್ಕೊಂಡಿಲ್ಲ ಅಲ್ವಾ? ನನ್ನ ಪ್ರಜೆಗಳನ್ನ ಆಳ್ಲಿಕ್ಕೆ ಜ್ಞಾನವನ್ನಲ್ವಾ ನೀನ್ ಕೇಳ್ಕೊಳ್ತಿರುವಂತಹದ್ದು ಅಂತ ದೇವ್ರು ಇದನ್ನ ಮೆಚ್ಕೊಂಡ್ರಂತೆ. ಮೆಚ್ಕೊಂಡು ಏನ್ ಮಾಡಿದ್ರಂತೆ? ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಏನ್ ಹೇಳಿದ್ರು? ನೀನು ಪರಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದ ಬಗ್ಗೆ ತವಕ ಪಡು,
ದೇವರಿಗೆ ಸಂಬಂಧಪಟ್ಟಿರುವಂತ ವಿಚಾರದ ಬಗ್ಗೆ ತವಕ ಪಡು. ಅವಾಗ ಏನೇನ್ ಕೊಡ್ತೀನಿ ಅಂದಿದ್ರು, ನಿನಗೆ ಏನ್ ಬೇಕೋ ಅದನ್ನು ಕೊಡುವಂತಹ ಜವಾಬ್ದಾರಿ ನನ್ನದು ಅಂತ ಹೇಳಿದ್ರೆ ಹೇಳಿದ್ರು. ಇದಕ್ಕೆ ಪ್ರಾರ್ಥನೆ ಮಾಡು, ಇದಕ್ಕೋಸ್ಕರ ತವಕ ಪಡು, ಅದನ್ನ ಕೊಡ್ತೀನಿ ಅಂತ ಹೇಳಿದ್ರೆ ಹೇಳಿದ್ರು. ಸೊಲೊಮೋನನ ಜೀವನದಲ್ಲಿ ನೆರವೇರ್ತಾ ಇಲ್ವಾ? ಮುಂದೆ ಓದೋಣ ಹಾಗೆ. 10ನೇ ವಚನ. ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ, ನಿನಗೋಸ್ಕರ ಯಾವ ಪ್ರಾರ್ಥನೆನೂ ಮಾಡ್ಕೊಂಡಿಲ್ಲ ಮಗನೇ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡದ್ದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ಏನಕ್ಕೋಸ್ಕರ ದೇವರು ಸೊಲೊಮೋನನ ಪ್ರಾರ್ಥನೆಯನ್ನು ಕೇಳಿದ್ರಂತೆ? ದೇವರು ರೀಸನ್ ಕೊಡ್ತಿದ್ದಾರೆ. ನಮ್ಮ ಪ್ರಾರ್ಥನೆಗಳು ಏನಕ್ಕೋಸ್ಕರ ಕೇಳೋದಿಲ್ಲ ಅಂತ ನಮ್ಗೆ ಗೊತ್ತಾಗ್ಬೇಕಾದ್ರೆ, ಸೊಲೊಮೋನನ ಪ್ರಾರ್ಥನೆಯನ್ನ ನಾನು ಇದಕ್ಕೋಸ್ಕರನೇ ಕೇಳಿದೆ, ಈ ಕಾರಣದ ನಿಮಿತ್ತನೇ ಕೇಳಿದೆ ಅಂತ ದೇವರೇ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಆ ಸ್ಟೇಟ್ಮೆಂಟ್ ಏನು ಇವತ್ತನೇ ಓದಿದ್ವಲ್ವಾ? ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡದ್ದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ಏನಕ್ಕೋಸ್ಕರ ನೆರವೇರಿಸಿದ್ದೀನಿ? ನಿನಗೋಸ್ಕರ ಏನು ಕೇಳ್ಕೊಂಡಿಲ್ಲ ಅಲ್ವಾ, ಅದಕ್ಕೋಸ್ಕರ ನೆರವೇರಿಸಿದ್ದೀನಿ. ನಿನ್ನ ಪ್ರಾರ್ಥನೆಯಲ್ಲಿ ಸ್ವಾರ್ಥ ಇರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ನೆರವೇರಿಸ್ತಿದ್ದೀನಿ. ಸಿಂಪಲ್ ಅಲ್ವಾ? ಸಿಂಪಲ್ ಆಗಿ ದೇವರು ಆ ಫಾರ್ಮುಲಾವನ್ನ ನೀಟಾಗಿ ಹಾಕಿ, ಸ್ಪೆಸಿಫಿಕ್ ಆಗಿ ನೀಟಾಗಿ ಹೇಳಿ, ಅದನ್ನ ಅರ್ಥ ಮಾಡ್ಕೊಳ್ದೆ ಇರುವಷ್ಟು ಟಫ್ ಆಗು ಮಾಡಿಲ್ಲ. ನೀಟಾಗಿ ಓಪನ್ ಸೀಕ್ರೆಟ್ ಅದು. ಏನು? ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಕೊಂಡಿಲ್ಲ ಅಂದ್ರೆ, ದೇವರಿಗೆ ಯಾವ್ದು ನೆರವೇರಿದ್ರೆ ಮಹಿಮೆ ಉಂಟಾಗುತ್ತೋ ಆ ವಿಚಾರಗಳ ನಿಮಿತ್ತ ಪ್ರಾರ್ಥನೆ ಮಾಡಿದ್ರೆ ಸಾಕು, ನಮ್ಮ ಬೇಡಿಕೆ ಆಟೋಮ್ಯಾಟಿಕ್ ಆಗಿ ನೆರವೇರುತ್ತೆ. ನೀವು ಕೇಳ್ಕೊಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಹೌದಾ? ನೀವ್ ಅದನ್ನ ದೇವ್ರ ಮುಂದೆ ಬೇಳಾಡಿ ಉತ್ತರಕ್ಕೋಸ್ಕರ ರಾತ್ರಿ ಹಗಲು ಉಪವಾಸ ಪ್ರಾರ್ಥನೆ ಮಾಡಿ ಎದುರು ನೋಡ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ನೀವು ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಪರಲೋಕಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಗಳ ಬಗ್ಗೆ ಕೇಳ್ಕೊಂಡ್ರೆ ಸಾಕು. ನಿಮ್ಮ ಮನಸ್ಸಲ್ಲಿ ನೀವು ನಿಮ್ಮ ಬಗ್ಗೆ ಏನ್ ಅನ್ಕೊಂಡಿದ್ದೀರೋ ಅದು ಆಟೋಮ್ಯಾಟಿಕ್ ಆಗಿ ನೆರವೇರುತ್ತೆ. ಅದನ್ನೇ ಅಲ್ವಾ ಇಲ್ಲಿ ಸೊಲೊಮೋನನ ವಿಚಾರದಲ್ಲಿ ನಾವು ನೋಡ್ತಿರುವಂತಹದ್ದು. ಏನಕ್ಕೋಸ್ಕರ ಅಂದ್ರೆ, ಸೊಲೊಮೋನನ ಪ್ರಾರ್ಥನೆ ಕೇಳಿದ್ದು ದೇವ್ರು ತನಗೋಸ್ಕರ ತಾನು ಏನನ್ನು ಬೇಡ್ಕೊಂಡಿಲ್ಲ. ಆ ಪ್ರಾರ್ಥನೆಯಲ್ಲಿ ಸ್ವಾರ್ಥ ಇಲ್ಲ. ದೇವರ ಓಪನ್ ಸೀಕ್ರೆಟ್ ಅನ್ನ ಹೇಳಿದ್ರ, ಈ ಸೀಕ್ರೆಟ್ ಅನ್ನ ಹೇಳಿದ್ರೂ ಸಹ ಎಷ್ಟ್ ಜನ ಇದನ್ನ ಫಾಲೋ ಮಾಡ್ತಿದಾರೆ ಅಂತ ನಿಮಗೆ ಅನ್ಸುತ್ತೆ ಪ್ರಪಂಚದಲ್ಲಿ? ತುಂಬಾ ಕಡಿಮೆ. 12ನೇ ವಚನ. ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ, ನೋಡು ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂತಹ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇದಲ್ಲದೆ 13ನೇ ವಚನ. ನೀನು ಕೇಳದಂತದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನೀನು ಕೇಳದಂತದ್ದನ್ನು ಅಂದ್ರೆ ನೀನು ಯಾವ್ದನ್ನ ಕೇಳಿಲ್ಲ ಅದನ್ನೂ ಸಹ ನೀನ್ ಕೇಳಿರುವಂತಹದ್ದರ ಜೊತೆಯಲ್ಲಿ ಕೊಡ್ತಾ ಇದ್ದೀನಿ. ನೀನ್ ಯಾವ್ದನ್ನ ಕೇಳಿಲ್ವೋ ಅದನ್ನ, ನೀನ್ ಯಾವ್ದನ್ನ ಕೇಳ್ದೋ ಅದರ ಜೊತೆ ಸೇರಿಸಿ ಬಂಡಲ್ ಮಾಡಿ ಬೋನಸ್ ಆಗಿ ಕೊಡ್ತಿದ್ದೀನಿ, ತಗೋ ಮಗನೇ ಅಂತಿದ್ದಾರೆ ದೇವರು. ಹೌದಾ? ನಾವೇನು ಓದ್ಕೊಂಡ್ವಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ? ದೇವರ ರಾಜ್ಯಕ್ಕಾಗಿ ನೀತಿಗೋಸ್ಕರನೇ ತವಕ ಪಡಿ, ಅವುಗಳ ಜೊತೆ ಇವೆಲ್ಲವೂ ನಿಮಗೆ ದೊರೆಯುವುದು. ದೇವರು ನೆರವೇರಿಸಿದ್ರ ಮಾತನ್ನ ಪ್ರತಿಯೊಬ್ಬ ಭಕ್ತರ ಜೀವನದಲ್ಲೂ ಸಹ ನೆರವೇರಿದೆಯಾ? ನೆರವೇರಿದೆ. ನಾವು ಮಾಡುವಂತಹದ್ದು, ತಂದೆ ನೀವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂದ್ರಿ, ನಾನು ಇದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಅಂತ. ನಾವು ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಇರುವಂತಹದನ್ನು ಕಿತ್ಕೊಳ್ತಾರೆ. ಅಂದ್ರೆ ಇದಕ್ಕೋಸ್ಕರನೇ ನಮ್ಮ ತವಕ, ನಮ್ಮ ಹಂಬಲ ಎಲ್ಲವೂ ಸಹ ಬರೀ ಈ ಕಡೆನೆ ಫೋಕಸ್ಡ್ ಆಗಿದ್ರೆ, ದೇಹಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳ ಬಗ್ಗೆ ಇರುವಂತಹದನ್ನು ಕಿತ್ಕೊಡುವಂತಹ ಜವಾಬ್ದಾರಿ ದೇವರದೇ. ನೀವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಇದನ್ನು ಸೇರಿಸಿ ಕೊಡುವಂತಹ ಜವಾಬ್ದಾರಿ ದೇವರದ್ದು. ನೀವು ಬರೀ ಇದಕ್ಕೋಸ್ಕರ ಬಿದ್ದು ಒದ್ದಾಡ್ತಿದ್ರೆ ಇರುವಂತಹದನ್ನು ಕಿತ್ಕೊಳ್ಳುವಂತಹ ಜವಾಬ್ದಾರಿನೂ ದೇವರದ್ದೇ. ಅದನ್ನು ಹೇಳಿದ್ದಾರೆ ಸತ್ಯವೇದದಲ್ಲಿ. ಹೌದಾ? ಮುಂದೆ ಹೋದೋಣ. ಇದಲ್ಲದೆ ನೀನು ಕೇಳದಂತದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಾಗಲಿ ಘನದಲ್ಲಾಗಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ಹಬ್ಬ ಅನ್ಸತ್ತಲ್ವಾ ಈ ವಾಕ್ಯವನ್ನು ಓದಬೇಕಾದ್ರೆ? ಯಾಕೆ ದೇವರು ಬಂಡಲ್ ಮಾಡಿ ಎಷ್ಟು ನೀಟಾಗಿ ಕೊಡ್ತಿದ್ದಾರೆ ನೋಡಿ ಸೊಲೊಮೋನನ ಕೈಯಲ್ಲಿ. ನೀನ್ ಇದನ್ನ ಕೇಳ್ಕೊಂಡೆ ಮಗನೇ, ನೀನು 1 ಅನ್ನ ಕೇಳ್ಕೊಂಡ್ರೆ, ನೀನ್ 1 ಅನ್ನ ಕೇಳ್ಕೊಂಡೆ, ನಾನು 2, 3, 4, 5 ಎಲ್ಲ ಸೇರಿಸಿ ನೀನು ಕೊಡ್ತಿದ್ದೀನಿ. ನೀನ್ 2, 3, 5, 4 ಅನ್ನ ಎಲ್ಲ ಕೇಳ್ಕೊಂಡ್ರೆ 1 ಅನ್ನ ಮಾತ್ರ ನೀನು ಖಂಡಿತವಾಗ್ಲೂ ಕೊಡಲ್ಲ, 2, 3, 4 ಅನ್ನು ಕೊಡೋದಿಲ್ಲ. ಹೌದಾ? ನಾವು 1 ಅನ್ನ ಕೇಳ್ಕೊಳ್ಳೋಣ, ಪ್ರಪ್ರಥಮ ಸ್ಥಾನದಲ್ಲಿರುವಂತಹದನ್ನ ಕೇಳ್ಕೊಳ್ಳೋಣ, ಫಸ್ಟ್ ಪೊಸಿಷನ್ ಅಲ್ಲಿ ಇರುವಂತಹದನ್ನ ಕೇಳ್ಕೊಳ್ಳೋಣ. ಅದ್ರ ಕೆಳಗಡೆ ಇರುವಂತಹದನ್ನೆಲ್ಲ ಕೊಡುವಂತಹ ಜವಾಬ್ದಾರಿ ದೇವರದ್ದು. ನೀವು ಯಾವಾಗ ಈ ಕೆಳಗಡೆ ಇರುವಂತಹದ್ದಕ್ಕೋಸ್ಕರ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಿರೋ, 2, 3, 4, 5 ಎಲ್ಲ ಇದೆಯಲ್ವಾ, ಇದನ್ನ ಯಾವಾಗ ಹುಡುಕ್ಲಿಕ್ಕೆ ಹಂಬಲ ಪಡ್ಲಿಕ್ಕೆ ಪ್ರಯತ್ನ ಪಡ್ತಿರೋ, ಅದು ಇಲ್ಲ, ಇದು ಇಲ್ಲ. ಬೇಕಾ ನಮ್ಗಿದೆಲ್ಲ? ಬೇಡ ಅಲ್ವಾ?
ಅದಕ್ಕೋಸ್ಕರ ಇನ್ ಮುಂದೆ ನಮ್ಮ ಪ್ರಾರ್ಥನೆಗಳನ್ನ ಮೌಲ್ಡ್ ಮಾಡ್ಕೊಳ್ಳೋಣ. ಒಂದು ಪ್ರೇಯರ್ ರಿಕ್ವೆಸ್ಟ್ ಬಂದಿದ ತಕ್ಷಣ ಗ್ರೂಪ್ ಅಲ್ಲಿ ಯಾರಿಗೋ ಈ ತರ ಹುಷಾರಿಲ್ಲ ಅಂದಿದ ತಕ್ಷಣ ಅದಕ್ಕೋಸ್ಕರ ಅದನ್ನ ಫಸ್ಟ್ ಪ್ರಯಾರಿಟೈಸ್ ಮಾಡೋಣ, ಅದನ್ನ ಪ್ರಥಮ ಸ್ಥಾನದಲ್ಲಿ ಇಡೋಣ. ಯಾಕಂದ್ರೆ ಅದ್ರಲ್ಲಿ ಸ್ವಾರ್ಥ ಇಲ್ಲ. ನಾವು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದೀವಿ, ಇನ್ನೊಬ್ಬರಿಗೆ ಹುಷಾರಾಗ್ಬೇಕು ದೇವರ ಚಿತ್ತ ಇದ್ರೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಿದೀವಿ, ಹೌದಾ? ಅದ್ರಲ್ಲಿ ಸ್ವಾರ್ಥ ಇಲ್ಲ. ನೀವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ನಿಮಗ್ ನೆಗಡಿ ಇದೆ ಅಂತ ಅನ್ಕೊಳ್ಳಿ, ನಿಮಗ್ ಜ್ವರ ಇದೆ ಅಂತ ಅನ್ಕೊಳ್ಳಿ, ಅದು ಹೋಗೋದಿಲ್ಲ. ನೀವು ನಿಮಗ್ ಹುಷಾರಿಲ್ಲದೆ ಇರುವಂತಹದನ್ನ ಪಕ್ಕಕ್ಕಿಟ್ಟು ಇನ್ನೊಬ್ಬರಿಗೆ ಹುಷಾರಿಲ್ಲದೆ ಇದ್ದಾಗ ಪ್ರಾರ್ಥನೆ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಇದನ್ನ ನೋಡ್ತಿರುವಂತಹ ನಿಮ್ಮ ತಂದೆ ಏನ್ ಅನ್ಕೊಳ್ತಾರೆ, ಏನ್ ಮಾಡ್ತಾರೆ ನೀವೇ ಹೇಳಿ, ಹೌದಾ? ಅವ್ರು ಗುಣ ಮಾಡೋದಕ್ಕಿಂತ ಮುಂಚೆ ನಿಮಗ್ ಗುಣ ಮಾಡಿ ಆಮೇಲೆ ಅವ್ರಿಗೂ ಗುಣ ಮಾಡ್ತಾರೆ ನೀವು ಮಾಡಿರುವಂತ ಪ್ರಾರ್ಥನೆಯ ನಿಮಿತ್ತ. ಆದ್ರೆ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಪ್ರಾರ್ಥನೆ ಮಾಡಬೇಡಿ. ಅವ್ರಿಗೆ ಮಾಡಿದ್ರೆ ನನ್ ಗುಣ ಆಗುತ್ತೇನೋ ಅಂತ ಅನ್ಕೊಂಡ್ ದಯವಿಟ್ಟು ಮಾಡಬೇಡಿ. ಅವ್ರಿಗೆ ಮಾಡ್ಬೇಕು ಅನ್ನುವಂತಹ ದೃಷ್ಟಿಯನ್ನ ಇಟ್ಕೊಂಡು ಅದರಲ್ಲಿ ಯಾವ ಸ್ವಾರ್ಥ ಇಲ್ಲದೆ ನಿಷ್ಕಲ್ಮಶವಾಗಿರುವಂತಹ ಹೃದಯದಿಂದ, ಪರಿಶುದ್ಧವಾಗಿರುವಂತಹ ಹೃದಯದಿಂದ, ಪರಿಪೂರ್ಣವಾಗಿರುವಂತಹ ಹೃದಯದಿಂದ ಈ ವಿಚಾರಗಳ ನಿಮಿತ್ತ ದೇವರು ಯಾವ ವಿಚಾರಗಳನ್ನು ಹೇಳಿದಾರೋ ಆ ವಿಚಾರಗಳ ನಿಮಿತ್ತ ಪ್ರಾರ್ಥನೆ ಮಾಡೋಣ. ರೆಸ್ಪಾನ್ಸ್ ಹೇಗಿರುತ್ತೆ? ಸೊಲೊಮೋನನ ಪ್ರಾರ್ಥನೆ ಮಾಡಿದ ತಕ್ಷಣ ದೇವರು ಮಾತಾಡ್ತಿದ್ದಾರೆ, ನಿನ್ನ ಪ್ರಾರ್ಥನೆ ನಾನು ಕೇಳಿಸ್ಕೊಂಡಿದ್ದೀನಿ, ಅದಕ್ಕೆ ಕಾರಣ ಹೇಳ್ತಿದ್ದೀನಿ ಬರ್ಕೋ. ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಲಿಕ್ಕೆ ಕಾರಣ ಹೇಳ್ತಿದ್ದೀನಿ ಬರ್ಕೋ ಮಗನೇ. ಏನ್ ಗೊತ್ತಾ? ನೀನ್ ನಿನಗೋಸ್ಕರ ಮಾಡ್ಕೊಂಡಿಲ್ಲ, ಅದೊಂದೇ ಕಾರಣ ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದು. ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಕೊಡ್ತಿದಾರಲ್ವಾ ಸೊಲೊಮೋನನಿಗೆ. ನಮಗೊಂದೊಂದು ವರ್ಷ ಕಾಯ್ತಾ ಇರ್ತಾರೆ. ಇನ್ನ ಜನರು ಕಂಪ್ಲೇಂಟ್ ಮಾಡುವಂತಹದ್ದು ನೀವು ನೋಡಿರ್ತೀರ, ಏನಂತ? 1 ವರ್ಷದಿಂದ ಮಾಡ್ತಿದ್ದೀನಿ ಬ್ರದರ್, ಇನ್ನು ಏನು ನೆರವೇರ್ತಿಲ್ಲ. ಅಂದ್ರೆ ಅವ್ರು ಮಾಡ್ತಿರುವಂತಹ ಪ್ರಾರ್ಥನೆಗಳು ಅಷ್ಟೊಂದು ಚೆನ್ನಾಗಿದೆ ಅಂತ ಆಯ್ತು. ಹಾಗಿದ್ರೆ ದೇವರು ಕಿವಿನೂ ಕೊಡದೆ ಇರುವಷ್ಟು ಚೆನ್ನಾಗಿದೆ ಪ್ರಾರ್ಥನೆಗಳು, ಭೂಮಿಯ ಮೇಲಿರುವಂತಹ ಭಕ್ತರು ಮಾಡ್ತಿರುವಂತಹದ್ದು. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ ಪ್ರಿಯರೇ. ನಾನು ಆಗ್ಲೇ ಹೇಳಿದೆ ಪ್ರಾರ್ಥನೆ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಒಂದು ವೇಳೆ ವಾಕ್ಯ ನಿಮ್ಮನ್ನ ನರಕದಿಂದ ತಪ್ಪಿಸುವಂತಹದ್ದು, ನಿಮ್ಮನ್ನ ರಕ್ಷಿಸುವಂತಹದ್ದಾದ್ರೆ ಪ್ರಾರ್ಥನೆ ಅನ್ನುವಂತಹದ್ದು ನಿಮ್ಮನ್ನ ವಾಕ್ಯದ ಹತ್ರ ಕರ್ಕೊಂಡು ಬರುವಂತಹದ್ದು. ಇನ್ನೆಷ್ಟು ದೊಡ್ಡದಾಗಿರ್ಬೇಕು ಪ್ರಾರ್ಥನೆ ಅನ್ನುವಂತಹದ್ದು, ಹೌದಲ್ವಾ? ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮಗಿರುವಂತಹ ಗುಣಗಳ ಲಿಸ್ಟ್ ಏನು? ಇದಿಷ್ಟೇ ಅಲ್ಲ, ಪ್ರಾರ್ಥನೆಗೆ ಇನ್ನೂ ಸಾಕಷ್ಟು ಪಾರ್ಟ್ಸ್ ಇದೆ. ಇದಕ್ಕೆ ದೇವರ ಚಿತ್ತ ಇದ್ದಾಗೆಲ್ಲ ಒಂದೊಂದು ಭಾಗವನ್ನ ಮಾತಾಡ್ಕೊಂಡು ಮುಂದೆ ಹೋಗ್ತೀರ. ಪ್ರಾರ್ಥನೆಗೆ ಕುತ್ಕೊಂಡಾಗ ನಮ್ಮಲ್ಲಿರುವಂತಹ ಸ್ವಭಾವಗಳು, ಗುಣಗಳೇನೇನಿರ್ಬೇಕು? ನಾವು ಮಾತಾಡ್ತಿರುವಂತಹದ್ದು ಆಕಾಶ ಭೂಮಿಯನ್ನ ಸೃಷ್ಟಿ ಮಾಡಿರುವಂತಹ ದೇವರ ಹತ್ರ ಇಷ್ಟ ಬಂದಂತೆ ಮಾತಾಡದೆ, ನಮ್ಮ ಮಾತುಗಳನ್ನ ಯೋಚನೆ ಮಾಡಿ ಪ್ರಿಪೇರ್ ಆಗಿ ಪ್ರಾರ್ಥನೆಗಳನ್ನ ಮಾಡ್ಲಿಕ್ಕೆ ಪ್ರಿಪೇರ್ ಆಗ್ಬೇಕಾ? ಹೌದು. ದೇವ್ರ ಮುಂದೆ ನೀವು ಪ್ರಿಪೇರ್ ಆಗಿಲ್ಲ ಅಂತ ಅನ್ಕೊಳ್ಳಿ, ಒಂದ್ ವೇಳೆ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗಳಿಗೂ ಸಹ ನೀವು ಒಬ್ಬ VIP ಮುಂದೆ ಮಾತಾಡ್ಬೇಕಂತ ಹೇಳಿದ್ರೆ ಪ್ರಿಪೇರ್ ಆಗ್ತೀರಾ? ಮುಂಚೆನೆ ಏನ್ ಕೇಳ್ಬೇಕು, ಏನ್ ಕೇಳ್ಬಾರ್ದು, ಯಾವ್ದು ಮುಖ್ಯ, ಯಾವ್ದು ಅಮುಖ್ಯ ಅಂತ ಹೇಳಿ ಒಂದು ಲಿಸ್ಟ್ ಅನ್ನ ಬರ್ಕೊಂಡು ಪ್ರಿಪೇರ್ ಆಗ್ತೀರಾ? ಪ್ರಿಪೇರ್ ಆಗ್ತೀರಾ. ದೇವ್ರ ಹತ್ರ ಮಾತ್ರ ಪ್ರಾರ್ಥನೆ ಮಾಡ್ಬೇಕಾದ್ರೆ ಹಂಗಂಗೆ ಹೋಗಿ ಕುತ್ಕೊಂಡ್ಬಿಡುವಂತಹದ್ದು. ಯಾವ್ದಕ್ ಪ್ರಾರ್ಥನೆ ಮಾಡ್ಬೇಕು, ಇವತ್ ಯಾವ್ದು ನನ್ನ ಜೀವನದಲ್ಲಿ ಮುಖ್ಯವಾಗಿರುವಂತಹದ್ದು, ಯಾವ್ದು ಫಸ್ಟ್ ಪ್ರಯಾರಿಟಿ, ಯಾವ್ದು ಸೆಕೆಂಡ್ ಪ್ರಯಾರಿಟಿ, ಏನೂ ಇರೋದಿಲ್ಲ ದೇವ್ರ ಮುಂದೆ ಹೋಗಿ ಕುತ್ಕೊಂಡಾಗ. ಯಾವ್ದಕ್ಕಂದ್ರೆ ಇಷ್ಟ ಯಾವ್ದು ತಲೆಗೆ ಬರ್ತಿರುತ್ತೋ ಅದಕ್ಕೆಲ್ಲ ಪ್ರಾರ್ಥನೆ ಮಾಡ್ತಾ ಹೋಗುವಂತಹದ್ದು. ಪ್ರಿಪೇರ್ ಆಗಿ ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ ನೆಕ್ಸ್ಟ್ ಅದನ್ನು ಹೊರತುಪಡಿಸಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಪ್ರಪ್ರಥಮವಾಗಿ ದೇವರು ಹಿಂದೆ ಮಾಡಿರುವಂತಹ ವಿಚಾರದ ನಿಮಿತ್ತ ಕೃತಜ್ಞತೆ ಹೇಳಿ ಆಮೇಲೆ ಮುಂದೆ ಕೇಳಬೇಕಾಗಿರುವಂತಹದನ್ನ ಕೇಳುವಂತಹದ್ದು ಸೂಕ್ತ, ಹೌದಾ? ನೆಕ್ಸ್ಟ್ ಅದರ ಜೊತೆಯಲ್ಲಿ ದೇವರ ಮುಂದೆ ಕೂತ್ಕೊಂಡಿರ್ಬೇಕಾದ್ರೆ ದೇವರ ಮುಂದೆ ಮಾತ್ರ ಅಲ್ಲ, ನಮ್ಮ ಜೀವಮಾನದುದ್ದಕ್ಕೂ ಸಹ ಪ್ರತಿ ಕ್ಷಣವೂ ಸಹ ನಾವೇನು ಇಲ್ಲ, ನಮಗೇನು ಗೊತ್ತಿಲ್ಲ, ನಮ್ಮನ್ನ ನಾವು ಸಂಪೂರ್ಣವಾಗಿ ಪೂರ್ತಿಯಾಗಿ ತಗ್ಗಿಸ್ಕೊಂಡು ಸೊಲೊಮೋನನ್ನು ನೋಡಿದ್ರಲ್ವಾ ಪ್ರಾರ್ಥನೆ ಮಾಡ್ತಿರುವಂತಹದ್ದು. ನಾನು ರಾಜನ ಮಗ ಅನ್ನುವಂತ ಅಹಂ ಕಾಣಿಸ್ತಿದ್ಯಾ ತನ್ನ ಪ್ರಾರ್ಥನೆಯಲ್ಲಿ? ನನ್ನ ತಂದೆನ ಸಿಂಹಾಸನದ ಮೇಲೆ ನೀನೇ ಕೂರ್ಸಿತ್ತು, ನನ್ನನ್ನು ಸಿಂಹಾಸನದ ಮೇಲೆ ನೀನೇ ಕೂರ್ಸಿರೋದು. ಇಷ್ಟಕ್ಕೂ ನನ್ನ ರಾಜ ಆಗ್ಲಿಕ್ಕೆ, ನನ್ನ ತಂದೆ ರಾಜ ಆಗ್ಲಿಕ್ಕೆ ನೀವು ಕಾರಣ. ನಾವು ನಿಮ್ಮ ಹತ್ರನೇ ಬಂದ್ಬಿಟ್ಟು ನಾನು ರಾಜನ ಮಗ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ? ಅವ್ರ ಪ್ರಾರ್ಥನೆಯಲ್ಲಿ ಅದಕ್ಕೆ ನಮಗೆ ತಗ್ಗಿಸಿಕೊಳ್ಳುವಂತ ಸ್ವಭಾವ ಕಾಣಿಸ್ತದೆ. ನಾನು ಇನ್ನೂ ಚಿಕ್ಕವನು, ನಾನು ಇನ್ನೂ ವ್ಯವಹಾರ ಜ್ಞಾನ ಇಲ್ಲದೆ ಇರುವಂತವನು. ಎಷ್ಟಾಗ ಹೇಳ್ಕೊಳ್ತಿದಾರಲ್ವಾ ನಾನು ಏನು ಇಲ್ಲದವನು ಅಂತ ದೇವ್ರ ಮುಂದೆ. ದೇವ್ರಿಗೆಲ್ಲ ಇರುವಂತವನಾಗಿ ಮಾಡಿದ್ರು. ಆಮೇಲೆ ಆ ಕಡೆ ಚಿಕ್ಕವನು ಅಲ್ಲ, ಈ ಕಡೆ ವ್ಯವಹಾರ ಜ್ಞಾನ ಇಲ್ಲದೆ ಇರುವಂತವನು ಅಲ್ಲ, ಆ ಸ್ಥಿತಿಗೆ ತಗೊಂಡ್ ಬಂದ್ರು ದೇವ್ರು. ಯಾವಾಗ ಹೇಳ್ಕೊಂಡಾಗ ದೇವ್ರ ಮುಂದೆ ನಾವ್ ಹೇಳ್ಕೊಳ್ತೀವ ಮುಂದೆ. ನಾವು ಅಷ್ಟೇ, ನಾನು ಆಗ್ಲೇ ಹೇಳಿದ್ನಲ್ವಾ, ಯೇಸುಕ್ರಿಸ್ತರು ಹಾಕಿರುವಂತಹ ಒಂದು ಆ ಕೃಪೆಯಿಂದ ಅಲ್ವಾ ನಾವು ದೇವ್ರ ಹತ್ರ ಬರ್ತಿರುವಂತಹದ್ದು. ಕಳೆದ ವಾರ ಪ್ರತ್ಯಕ್ಷ ಕೂಡ ಸಂದೇಶದಲ್ಲಿ ಆಲೋಚನೆ ಮಾಡಿ ನೋಡಿದ್ವಿ. ದೇವರ ಹತ್ರ ಹೋಗ್ಬೇಕು ಅನ್ನುವಂತ ಆಲೋಚನೆ ನಮ್ಮ ತಲೆಗೆ ಬಂದ್ರೂ ಸಹ ಅದಕ್ಕೆ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಫಸ್ಟ್ ಸ್ಟೆಪ್ ಏನು? ಯೇಸುಕ್ರಿಸ್ತರು ಆಗಿರುವಂತಹ ಆ ಬಲಿಯನ್ನ ಆಶ್ರಯಿಸಿ ಆಮೇಲೆ ದೇವರ ಹತ್ರ ಹೋಗ್ಬೇಕು ಅನ್ನುವಂತ ಆಲೋಚನೆ ಮಾಡ್ಬೇಕು. ಅದಕ್ಕೆ ತಗೊಂಡ್ ಬಂದು ದೇವರ ಯಜ್ಞವೇದಿಯನ್ನು ಡೈರೆಕ್ಟ್ ಆಗಿ ಫಸ್ಟ್ ಇಟ್ಟಿದ್ದಾರೆ. ಅದನ್ನ ನೋಡಿ ಅದನ್ನ ನಂಬಿದ ನಂತರನೇ ಮುಂದಿನ ಸ್ಟೆಪ್ಸ್, ಹೌದಾ?
ಹೇಳೋಣ ದೇವ್ರ ಮುಂದೆ ನಮ್ಮ ಪ್ರಾರ್ಥನೆಗಳಲ್ಲಿ ಕೂತ್ಕೊಂಡಾಗ, ತಂದೆ ನಿಮ್ಮನ್ನ ಅಪ್ಪ ಅಂತ ಕರೆಯುವಂತ ಅರ್ಹತೆ ನನಗಿಲ್ಲ, ನಿಮ್ಮನ್ನ ತಂದೆ ಅಂತ ಕರೆಯುವಂತಹ ಯೋಗ್ಯತೆ ನನಗಿಲ್ಲ, ಆದ್ರೂ ಸಹ ನಾನು ಪಾಪಿ ಆಗಿದ್ರು ಅದನ್ನೆಲ್ಲ ನೀವು ಕ್ಷಮಿಸ್ತಾ ಇನ್ನೂ ಕರುಣಿಸಿ, ಇನ್ನೂ ಬದುಕಿಸಿ, ನಾನು ಭೂಮಿಯ ಮೇಲೆ ನನ್ನನ್ನು ಇರಿಸಿ, ನಾನು ಯಾವ ತರ ಪ್ರತಿಫಲ ನಿಮ್ಗೆ ಕೊಡ್ತಿಲ್ಲ ಅಂತ ಹೇಳಿದ್ರು ಇನ್ನೂ ನನಗೋಸ್ಕರ ನೀವು ಕಾಯ್ತಾ ನಿಮ್ಮ ಮಗನನ್ನ ನನಗೋಸ್ಕರ ಕಳಿಸಿ ತನ್ನ ಪರಿಶುದ್ಧವಾಗಿರುವಂತಹ ರಕ್ತವನ್ನ ನನ್ನ ಪಾಪಗಳ ನಿಮಿತ್ತ ನೀವು ಸುರಿಸಿ ನನ್ನನ್ನು ಇನ್ನೂ ಕರುಣಿಸಿ, ಇನ್ನೂ ನನ್ನ ಪರಲೋಕ ಕರ್ಕೊಬೇಕು ಅಂತ ನೀವು ಅನ್ಕೊಂಡಿದ್ದೀರಲ್ಲ, ಇದರ ನಿಮಿತ್ತ ನಿಮ್ಮ ಕೃತಜ್ಞತೆಗಳು. ನೀವಿಷ್ಟಕ್ಕೂ ನೀವು ತೋರಿಸಿರುವಂತಹ ದಯೆಯನ್ನು, ನೀವು ತೋರಿಸಿರುವಂತಹ ಪ್ರೀತಿಯನ್ನ ಹೊಂದ್ಕೊಳ್ಳುವಂತಹ ಯೋಗ್ಯತೆ ನನಗಿಲ್ಲ, ಆದ್ರೂ ನಿಮ್ಮ ಮಗನು ಸುರಿಸಿರುವಂತಹ ಪರಿಶುದ್ಧವಾಗಿರುವಂತಹ ರಕ್ತವನ್ನ ಆಶ್ರಯಿಸಿಕೊಂಡು ಆಧಾರ ಮಾಡಿಕೊಂಡು ನಿಮ್ಮ ಹತ್ರ ಬರ್ತಿದ್ದೀನಿ, ನಿಮ್ಮನ್ನ ಅಪ್ಪ ಅಂತ ಕರಿತಿದ್ದೀನಿ. ಈ ತರ ಹೇಳೋಣ ದೇವ್ರ ಮುಂದೆ, ಹೌದಲ್ವಾ? ಯಾಕಂದ್ರೆ ನಮ್ಮ ಜೀವನದಲ್ಲಿರುವಂತ ಸಮಸ್ತವೂ ಅವ್ರಿಗೆ ಗೊತ್ತು ಅಂತ ಹೇಳಿದ್ರೆ ಸಮಸ್ತವೂ ಅವ್ರ ಮುಂದೆ ಬಿಚ್ಚಿಡೋಣ. ಓಕೆ, ಆತರ ಸಂಪೂರ್ಣವಾಗಿ ನಮ್ಮನ್ನು ನಾವು ತಗ್ಗಿಸ್ಕೊಂಡು ಕೃತಜ್ಞತೆ ಹೇಳಿ ಆಮೇಲೆ ಕೇಳುವಂತಹದನ್ನ ಕೇಳ್ಕೊಡುವಂತಹದ್ದು. ದೇವರ ಹತ್ರ ಕೇಳ್ಬೇಕಾದ್ರೂ ಪ್ರಯಾರಿಟಿಯನ್ನ ಈ ಮುಂಚೆ ನಾನು ಹೇಳಿದ್ದೀನಲ್ವಾ, ಪ್ರಪ್ರಥಮವಾಗಿ ದೇವರಿಗೋಸ್ಕರ ಏನಾದ್ರೂ, ದೇವರ ಕಾರ್ಯಕ್ರಮಗಳಿಗೋಸ್ಕರ ಏನಾದ್ರೂ, ದೇವರನ್ನ ಮಹಿಮೆ ಪಡಿಸುವುದಕ್ಕೆ ಏನಾದ್ರೂ ಯಾವ ಕೆಲಸ ನಡೆದ್ರೆ ದೇವರಿಗೆ ಮಹಿಮೆ ಉಂಟಾಗುತ್ತೋ ಆ ಕೆಲಸ ಫಸ್ಟ್. ಓಕೆ, ಆಮೇಲೆ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿರುವಂತ ಬೆಳವಣಿಗೆ ನೆಕ್ಸ್ಟ್. ಅದಾದ ನಂತರ ಟೈಮ್ ಇದ್ರೆ ಏನಕ್ಕೋಸ್ಕರ ನಿಮಗೆ ಏನ್ ಬೇಕೋ ಅದು ಈ ದೇಹಕ್ಕೆ ಸಂಬಂಧಪಟ್ಟಂತೆ. ಓಕೆ, ಇದನ್ನ ಪ್ರಯಾರಿಟೈಸ್ ಮಾಡಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ಸಾಕಷ್ಟು ವಿಚಾರಗಳನ್ನ ನಿಮ್ಮ ಭಕ್ತರು, ನಿಮ್ಮ ಮಕ್ಕಳು ಮಾಡಿರುವಂತಹ ಪ್ರಾರ್ಥನೆಯನ್ನು ನೋಡಿ ಕಲ್ತ್ಕೊಂಡಿದ್ದೀವಿ ತಂದೆ. ಅಪ್ಪ, ಅವರು ಮಾಡಿರುವಂತಹ ಪ್ರಾರ್ಥನೆಗಳಲ್ಲಿ, ಅವರು ತಮ್ಮ ಜೀವನಗಳಲ್ಲಿ ಅವರು ಮಾಡಿರುವಂತಹ ಪ್ರಾರ್ಥನೆಗಳಲ್ಲಿ ತೋರಿಸಿರುವಂತಹ ತಗ್ಗಿಸಿಕೊಳ್ಳುವಂತಹ ಸ್ವಭಾವಿಕೆಯನ್ನು ಇಡ್ಬೇಕಾದ್ರೆ ಇದನ್ನೆಲ್ಲ ಫಾಲೋ ಮಾಡ್ತೀವಿ, ಇದನ್ನೆಲ್ಲ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ತೀವಿ ಅನ್ನುವಂತಹ ಭರವಸೆ ಕೊಡ್ತಾ ತಂದೆ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟಂತೆ ಇನ್ನು ಅಭಿವೃದ್ಧಿಗೊಳಿಸಿ ಅನ್ನುವಂತಹ ಬೇಡಿಕೆಯನ್ನು ನಿಮ್ಮ ಮುಂದೆ ಇಡ್ತಾ, ನಮ್ಮ ಜ್ಞಾನದಲ್ಲಿ ಮುಂದೆ ನಡೆಸ್ತಿರುವಂತಹ ಪ್ರತಿಯೊಬ್ಬೊಬ್ಬ ದೈವ ಸೇವಕರನ್ನು, ಅವರ ಅವಶ್ಯಕತೆಗಳು, ಅನಿವಾರ್ಯತೆಗಳು, ಅವರ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಬೆಳವಣಿಗೆ, ಅವರ ಕುಟುಂಬಗಳ ಅನಿವಾರ್ಯತೆ ಪ್ರತಿಯೊಂದನ್ನು ನೀವು ನೋಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ತಂದೆ, ನಮ್ಮ ಮಾದರಿಯಾಗಿರ್ಲಿಕ್ಕೆ ಸಾಕಷ್ಟು ಜನ ಹಿರಿಯರನ್ನ ನಮಗೆ ದಯಪಾಲಿಸುತ್ತಾರೆ. ರಾಮಣ್ಣನವರಾಗಿರ್ಬೋದು, ಇಮಾನುವೇಲ್ ಅಂಕಲ್ ಆಗಿರ್ಬೋದು, ಅಂಜಿ ಅಣ್ಣ ಆಗಿರ್ಬೋದು, ಜ್ಞಾನರಾಜು ಅಣ್ಣ ಆಗಿರ್ಬೋದು, ಇವರೆಲ್ಲರನ್ನೂ ಸಹ, ಜೋಯಲ್ ಅಣ್ಣ ಆಗಿರ್ಬೋದು, ಇವರೆಲ್ಲರನ್ನೂ ಸಹ ನಮಗೆ ಮಾದರಿಯಾಗಿ ನೀವು ಇಟ್ಟಿದ್ದೀರ ತಂದೆ. ಈ ಹಿರಿಯರನ್ನ ನೋಡ್ತಾ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂತೆ ಯವನಸ್ಥರಾಗಿರುವಂತಹ ನಾವೆಲ್ಲರೂ ಸಹ ಬೆಳೀತಾ ಇನ್ನೂ ಹೆಚ್ಚಾಗಿ ನಿಮ್ಮಲ್ಲಿ ಮುಂದೆ ಹೋಗುವಂತಹ ಕೃಪೆಯನ್ನ, ಭಾಗ್ಯವನ್ನ ನಮಗೆ ದಯಪಾಲಿಸಿ. ನಿಮ್ಮ ಮಕ್ಕಳು ಕೇಳಿರುವಂತಹ ಮಾತುಗಳನ್ನ ತಮ್ಮ ಜೀವನಮಾನಗಳಲ್ಲಿ ಅಳವಡಿಸಿಕೊಳ್ಳುವಂತಹ ಕೃಪೆ, ಜ್ಞಾನ, ಬುದ್ಧಿ, ವಿವೇಕವನ್ನ ಅವರು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.